ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ದ ಕ್ಲಾಸ್ 5. ಸೊ ನಾವೀಗಾಗಲೇ 2 ಚಾಪ್ಟರ್ನ ಫಿನಿಶ್ ಮಾಡಿದ್ದೀವಿ. ಒಂದು ಮ್ಯಾಟರ್ ಅರೌಂಡ್ ಅಸ್ ಮತ್ತು ಇನ್ನೊಂದು ನೆಕ್ಸ್ಟ್ ಯಾವುದು ಆಟಮ್ ಮತ್ತು ಆಟೋಮಿಕ್ ಸ್ಟ್ರಕ್ಚರ್. ಓಕೆನಾ, ಈ 2 ಚಾಪ್ಟರ್ನ ನಾವು ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದ್ದೀವಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಈ ಒಂದು 5ನೇ ದಿನ ಕ್ಲಾಸಲ್ಲಿ ನಾವು ಏನನ್ನ ಡಿಸ್ಕಸ್ ಮಾಡ್ತೀವಿ ಅಂದರೆ ಕೆಮಿಕಲ್ ರಿಯಾಕ್ಷನ್. ಸೊ ರಾಸಾಯನಿಕ ಕ್ರಿಯೆನ ನಾವು ಡಿಸ್ಕಸ್ ಮಾಡೋಣ. ಸೊ ನಾನು ಹೇಳಿದೆ ಆಟಮ್ಸ್ ಅಂತ ಹೇಳಿದೆ, ಕಾಂಪೌಂಡ್ಸ್ ಅಂದರೆ ಏನು ಅಂತ ಹೇಳಿದೆ, ಎಲಿಮೆಂಟ್ಸ್ ಅಂದರೆ ಏನು ಅಂತ ಹೇಳಿದೆ. ಈಗ ಈ ಎಲಿಮೆಂಟ್ಸು ಕಾಂಪೌಂಡ್ ಆಗಿ ಹೇಗೆ ಫಾರ್ಮ್ ಆಗುತ್ತೆ ಅಥವಾ ಈ ಕಾಂಪೌಂಡ್ಗಳು ಹೇಗೆ ರಿಯಾಕ್ಟ್ ಆಗುತ್ತೆ ಬೇರೆ ಒಂದು ಎಲಿಮೆಂಟ್ಸ್ ಜೊತೆ ಅಂತ ನಾವು ನೋಡೋಣ. ಅದನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ ಈ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನಿಲ್ಲ, ಈಗ ಸ್ವಲ್ಪ ಸಬ್ಸ್ಟೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ O2 ಅಂತ ಹೇಳ್ಬೋದು, ಹೈಡ್ರೋಜನ್ ಅಂತ ಹೇಳ್ಬೋದು. ಇವೆರಡು ರಿಯಾಕ್ಟ್ ಆಗಿ ಏನಾಗುತ್ತೆ, ಒಂದು ಬೇರೆ ಸಬ್ಸ್ಟೆನ್ಸಸ್ಸು ಕ್ರಿಯೇಟ್ ಆಗುತ್ತೆ. ಓಕೆನಾ, H2 ಪ್ಲಸ್ O2, ಹೈಡ್ರೋಜನ್ ಪ್ಲಸ್ O2 ಕ್ರಿಯೇಟ್ ಆಗಿ ಏನಾಗುತ್ತೆ, H2O ಆಗುತ್ತೆ ಅಲ್ವಾ. ಸೊ ಈ ಬೇರೆ ಒಂದು ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತೆ. ಈ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಾಸಾಯನಿಕ ಕ್ರಿಯೆ ಅಂದರೆ ಒಂದು ಅಥವಾ ಹೆಚ್ಚು ಪದಾರ್ಥಗಳು ಅಂದರೆ 1 or more ಸಬ್ಸ್ಟೆನ್ಸಸ್ ಪದಾರ್ಥಗಳು ಹೊಸ ಗುಣಲಕ್ಷಣಗಳನ್ನು ಹೊಂದಿರುವ ಹೊಸ ಪದಾರ್ಥಗಳಾಗಿ ಬದಲಾಗುವ ಪ್ರಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತಾರೆ. ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಪ್ರಾಸೆಸ್ ಇನ್ ವಿಚ್ 1 or more ಸಬ್ಸ್ಟೆನ್ಸಸ್ ವಿಲ್ ಚೇಂಜ್. ಅಂದರೆ ಒಂದು ಅಥವಾ 2 ಸಬ್ಸ್ಟೆನ್ಸಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಂದರೆ ಚೇಂಜ್ ಆಗಿ ಹೊಸ ಸಬ್ಸ್ಟೆನ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ, ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆದಮೇಲೆ ಏನೋ ಡಿಫ್ರೆಂಟ್ ಗುಣಲಕ್ಷಣಗಳನ್ನ ಬೇರೆ ಬೇರೆ ಥರ ಗುಣಲಕ್ಷಣಗಳನ್ನ ಅದು ಕೂಡ್ಕೊಳ್ಳುತ್ತೆ. ಅದನ್ನು ನಾವೇನಂತೀವಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಟೀ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಮನೇಲಿ ಟೀ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ನಮ್ಗೇನು ಬೇಕು, ಮಿಲ್ಕ್ ಬೇಕು. ಓಕೆನಾ, ಮಿಲ್ಕ್ ಬೇಕು. ಅದಾದಮೇಲೆ ಏನು ಬೇಕು, ವಾಟರ್ ಬೇಕು, ನೀರು ಬೇಕು. ಹಾಲು ಜೊತೆಗೆ ನೀರು ಮಿಕ್ಸ್ ಮಾಡ್ತೀವ. ಅದಾದಮೇಲೆ ಇನ್ನೇನು ಬೇಕು, ಶುಗರ್ ಬೇಕು. ಈ ಮೂರನ್ನ ನಾವೇನು ಮಾಡ್ತೀವಿ, ಕೆಳಗಡೆ ಗ್ಯಾಸಲ್ಲಿ ಹೀಟ್ ಮಾಡ್ತೀವಿ. ಓಕೆನಾ, ಈ ಹೀಟ್ ಆದಮೇಲೆ ಜಾಸ್ತಿ ಹೀಟ್ ಆದಾಗದೇ ನಾವು ಮಳ್ಳಿ ಏನಾಗುತ್ತೆ, ಟೀ ಸೊಪ್ಪು ಬಿಟ್ಕೊಂಡು ಅದು ಹಾಲ್ಗೆ ಎಲ್ಲ ಮಿಕ್ಸಪ್ ಆಗಿ ಏನಾಗುತ್ತೆ, ಟೀ ಆಗಿ ಫಾರ್ಮ್ ಆಗುತ್ತೆ. ಇಲ್ಲೊಂದು ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ ಆಗ್ತೈತಲ್ವಾ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತೈತಲ್ವಾ. ಇಲ್ಲಿ ಎಲ್ಲ ಏನು, ಒಂದೊಂದು ಸ್ಮಾಲ್ ಎಲಿಮೆಂಟ್ ಅಂತ ಸಬ್ಸ್ಟೆನ್ಸಸ್ ಅಂತ ಅನ್ಬೋದು. ಈ ಸಬ್ಸ್ಟೆನ್ಸಸ್ ಏನಾಗ್ತೈತಿ ಇವಾಗ, ಒಂದು ಕಾಂಪೌಂಡ್ ಅಂತ ಕಾಂಪೌಂಡ್ ಅಂದರೆ ಏನು, ಟೀ ಆಗಿ ಫಾರ್ಮ್ ಆಗ್ತೈತೆ. ಓಕೆನಾ, ಸೊ ಇಲ್ಲಿರೋಂಥ ಒಂದು ಲಕ್ಷಣಗಳು ಅಥವಾ ಪ್ರಾಪರ್ಟೀಸ್ ಏನಾಗ್ತೈತೆ, ಈ ಒಂದು ಕಾಂಪೌಂಡಲ್ಲಿ ಚೇಂಜಸ್ ಆಗ್ತಿದೆ. ಈ ಥರ ಒಂದು ಎಕ್ಸಾಂಪಲ್ ನಾವು ಏನಂತ ಕರಿತೀವಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ನಿಮ್ಗೆ ಅರ್ಥ ಆಯ್ತಾ ಕೆಮಿಕಲ್ ರಿಯಾಕ್ಷನ್ ಅಂದರೆ. ಮತ್ತು ಈಗ 2 ಕೀ ಟರ್ಮಿನಾಲಜೀಸ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ರಿಯಾಕ್ಟೆಂಟ್ಸ್ ಅಂದರೆ ಏನು, ಪ್ರಾಡಕ್ಟ್ಸ್ ಅಂದರೆ ಏನು. ಓಕೆನಾ, ಸೊ ಈಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ O2 ಈಸ್ ಈಕ್ವಲ್ ಟು ಏನಾಗುತ್ತೆ, H2O. ಓಕೆನಾ, ಏನಾಗುತ್ತೆ, ವಾಟರ್ ಆಗುತ್ತೆ. ಸೊ ಈಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವನ್ನ ಏನಂತ ಕರಿತೀವಿ ಅಂದರೆ, ಇದನ್ನು ರಿಯಾಕ್ಟೆಂಟ್ ಅಂತ ಕರಿತೀವಿ. ಏನು, ಪ್ರತಿಕ್ರಿಯಾಕಗಳು ಅಂತ ಕರಿತೀವಿ. ಯಾವುದು, ರಿಯಾಕ್ಟೆಂಟ್ ಅಂತ ನಾವು ಕರಿತೀವಿ. ಈ ಹೊಸ ಕಾಂಪೌಂಡ್ ಫಾರ್ಮ್ ಆಗಿರುತ್ತಲ್ವ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಡಕ್ಟ್ ಅಂತ ಕರಿತೀವಿ. ಅಂದರೆ ಪ್ರಾಡಕ್ಟ್ ಅಂತ ಕರಿತೀವಿ. ಇದನ್ನು ಆ್ಯಡ್ ಮಾಡೋದನ್ನ ನಾವು ರಿಯಾಕ್ಟೆಂಟ್ ಅಂತ ಕರಿತೀವಿ. ಅದಕ್ಕೆ ಆನ್ಸರ್ ಸಿಕ್ಕಿರೋಂಥ ಫೈನಲ್ ಪ್ರಾಡಕ್ಟ್ನ ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಅಂತ ನಾವು ಕರಿತೀವಿ. ಅಂದರೆ ಉತ್ಪನ್ನಗಳನ್ನು ಅಂತ ನಾವು ಕರಿತೀವಿ. ಇದಿಷ್ಟು ಕೆಮಿಕಲ್ ರಿಯಾಕ್ಷನ್. ಓಕೆನಾ, ಎಲಿಮೆಂಟ್ಸ್ ಅಂದರೆ ಏನು, ಎಲಿಮೆಂಟ್ಸ್ ಹೇಗೆ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಅದಾದಮೇಲೆ ರಿಯಾಕ್ಟೆಂಟ್ಸ್ ಅಂದರೆ ಏನು, ಪ್ರಾಡಕ್ಟ್ಸ್ ಅಂದರೆ ಏನು ಅಂತ ನಾವು ನೋಡಿದ್ದೀವಿ. ಸೊ ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಟೀ ಬಗ್ಗೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ವುಡ್ನ. ಈಗ ಈ ಒಂದು ಮರದ ತುಂಡುಗಳನ್ನ ಅಥವಾ ವುಡ್ನ ನಾವೇನು ಮಾಡ್ತೀವಿ, ಬೆಂಕಿ ಹಾಕ್ತೀವಿ ಅಂದ್ಕೊಳ್ಳಿ. ಓಕೆನಾ, ಬೆಂಕಿ ಹಾಕಿದಾಗ ಅದು ವಿತ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಮ್ಲಜನಕದ ಜೊತೆಗೆ ಅದು ಸುಡುತ್ತೆ. ಓಕೆನಾ, ಸುಟ್ಟ ಮೇಲೆ ಏನಾಗುತ್ತೆ, ಆ್ಯಶ್ ಪೌಡರ್ ಆಗುತ್ತೆ. ಓಕೆನಾ, ಆ್ಯಶ್ ಪೌಡರ್ ಆಗುತ್ತೆ. ಮತ್ತು ಈ ಮರದ ತುಂಡುಗಳು ಹಂಗೆ ಇನ್ನೇನು ಇದ್ದಾಗ ಏನಾಗುತ್ತೆ, ಚಾರ್ಕೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಈ ಒಂದು ಸಾಲಿಡ್ ಸಬ್ಸ್ಟೆನ್ಸಸ್ ಏನಾಯ್ತು, ಇಲ್ಲಿ ಆ್ಯಶ್ ಪೌಡರ್ ಆಗಿ ಬದಲಾಯಿತು. ಓಕೆನಾ, ಸೊ ಒಂದು ಫಾರ್ಮು ಇನ್ನೊಂದು ಫಾರ್ಮ್ ಆಗಿ ಕನ್ವರ್ಟ್ ಆಗ್ತಿದೆ. ಒಂದು ಸಬ್ಸ್ಟೆನ್ಸು ಅಥವಾ ಬೇರೆ ಸಬ್ಸ್ಟೆನ್ಸ್ನ ಒಂದು ಉತ್ಪನ್ನ ಮಾಡ್ತಿದೆ ಅಲ್ವಾ. ಸೊ ಅದನ್ನು ನಾವೇನಂತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಮತ್ತು ಈ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಈಗ ಇದು ಆಕ್ಸಿಜನ್ ಆಗಿ ಫೈರ್, ಈಗ ವುಡ್ಡು ಫೈರ್ ಆಗಿ ಏನಾಗೈತೆ, ಆ್ಯಶಸ್ ಆಗಿ ಬದಲಾಗೈತೆ. ಈ ಆ್ಯಶಸ್ನ ಮತ್ತೆ ವುಡ್ ಮಾಡೋಕ್ಕಾಗುತ್ತಾ ಅಂದರೆ ಈ ಆ್ಯಶಸ್ಸಿಂದ ಅದು ಸಿಕ್ಕಿರೋಂಥ ಒಂದು ಆ್ಯಶ್ಗಳಿಂದ ನಾವು ಮತ್ತೆ ಅದನ್ನೇನು ಮಾಡೋ, ಭಸ್ಮದಿಂದ ನಾವು ಮತ್ತೆ ಅದನ್ನು ಮರವಾಗಿ ಮಾಡೋಕ್ಕಾಗುತ್ತಾ, ಆಗಲ್ಲ. ಕೆಮಿಕಲ್ ರಿಯಾಕ್ಷನಲ್ಲಿ ಒಂದು ಪ್ರಾಡಕ್ಟ್ನ ಮತ್ತೆ ಅದರ ಒಂದು ರಿಯಾಕ್ಟೆಂಟ್ ಆಗಿ ಮಾಡೋಕ್ಕೆ ಆಗಲ್ಲ. ಸರಿನಾ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ವಿನೆಗರ್ ಪ್ಲಸ್ ಬೇಕಿಂಗ್ ಸೋಡಾ. ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾರೆ ವಿನೆಗರ್ ಮತ್ತು ಬೇಕಿಂಗ್ ಸೋಡಾ ಬಗ್ಗೆ, ಅದಕ್ಕೆ ನಾನು ಈ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಈಗ ವಿನೆಗರ್ಗೆ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿರಿ ಅಥವಾ ವಿನೆಗರ್ಗೆ ಮತ್ತು ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿದ್ರೆ ನಾವು ನೋಡ್ಬೋದು ಸ್ಮಾಲ್ ಬಬಲ್ಸ್ ಬರುತ್ತೆ. ಓಕೆನಾ,
ನೀರಲ್ಲಾಗಿರ್ಬೋದು ಅಥವಾ ಏನಾಗಿರ್ಬೋದು ಸ್ಮಾಲ್ ಏನೋ ಬಬಲ್ಸ್ ಬರುತ್ತೆ, ನೀರ್ಗುಳ್ಳೆ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತೈತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಪ್ರೊಡ್ಯೂಸ್ ಆಗ್ತಿದೆ. ಏಕೆ ಲಾಟ್ ಆಫ್ ಬಬಲ್ಸ್ ಯಾಕೆ ಬರುತ್ತೆ ಅಂತಂದರೆ, ಗುಳ್ಳೆಗಳು ಯಾಕೆ ಆಗುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಒಂದು ಅನಿಲ ಉತ್ಪನ್ನ ಆಗುತ್ತಿದೆ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಈಗ ಈ ಕೆಮಿಕಲ್ ರಿಯಾಕ್ಷನ್ ಗುಣಲಕ್ಷಣಗಳು ಏನಂತಪ್ಪ ಅಂದರೆ, ಒಂದು ಬಣ್ಣ ಬದಲಾಗುತ್ತಾ. ಈಗ ಆ್ಯಶು, ಈಗ ಮರ ಉರಿಬೇಕಾದ್ರೆ ಆಗ ಮರದ ತುಂಡು ಉರಿಬೇಕಾದ್ರೆ ಏನಿತ್ತು, ಬೆಂಕಿ ಇತ್ತು. ಓಕೆನಾ, ಬೆಂಕಿ ಕಲರ್ ಬೇರೆ ಇತ್ತು, ಮರದ ಕಲರ್ ಬೇರೆ ಇತ್ತು. ಅದಾದ್ಮೇಲೆ ಸುಟ್ಟಾದ್ಮೇಲೆ ಭಸ್ಮ ಆಗುತ್ತಲ್ವ, ಆ್ಯಶ್ ಆಗುತ್ತಲ್ವ, ಆಗ ಯಾಕೆ ಇತ್ತು, ಸಿಲ್ವರ್ ಕಲರ್ ಆಯ್ತಲ್ವಾ. ಸೊ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ಕಲರು ಚೇಂಜ್ ಆಗುತ್ತೆ, ಅಂದರೆ ಬಣ್ಣ ಬದಲಾಗುತ್ತೆ. ಮತ್ತು ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್, ಒಂದು ಅನಿಲ ಉತ್ಪನ್ನ ಆಗುತ್ತೆ. ಈಗ ಮರನ ಸುಡ್ಬೇಕಾದ್ರೆ ನಾವು ಆಕ್ಸಿಜನ್ನ ಯೂಸ್ ಮಾಡಿ ಸುಡ್ತಿದ್ವಿ. ಓಕೆನಾ, ಆಕ್ಸಿಜನ್ ಯೂಸ್ ಮಾಡಿ ಸುಡ್ತಿದ್ವು. ಮತ್ತು ಈಗ ಗುಳ್ಳೆ, ಈಗ ವಿನೆಗರ್ ಮತ್ತು ಬೇಕಿಂಗ್ ಸೋಡಾ ನೋಡಿ, ಅದೆರಡು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಗುಳ್ಳೆ ಬರುತ್ತೆ. ಗುಳ್ಳೆ ಬಂದಾಗ ಏನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡು ಉತ್ಪನ್ನ ಆಗ್ತಿರುತ್ತೆ, ಅಂದರೆ ಪ್ರೊಡ್ಯೂಸ್ ಆಗ್ತಿರುತ್ತೆ. ಸೊ ಗ್ಯಾಸು ಅನಿಲ ಉತ್ಪನ್ನ ಆಗ್ತಿರುತ್ತೆ. ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಅಬ್ಸಾರ್ಬ್ ಆಗುತ್ತೆ. ಹೀಟು ನಾವು ಅಬ್ಸಾರ್ವ್ ಮಾಡ್ಬೋದು ಮತ್ತು ಪ್ರೊಡ್ಯೂಸ್ ಮಾಡ್ಬೋದು, ಸರಿನಾ. ಮತ್ತು ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ನೋಡಿದ್ವಿ, ಸುಡ್ಬೇಕಾದ್ರೆ ಏನಂತೆ ನಮಗೆ ಬೆಳಕು ಸಿಗ್ತಿತ್ತು, ಯಾವ್ದ್ರಿಂದ, ಫೈರಿಂದ. ಸೌಂಡ್ ಮೇ ಬಿ ಪ್ರೊಡ್ಯೂಸ್, ಸುಡ್ಬೇಕಾದ್ರೂ ನಮಗೆ ಸೌಂಡ್ ಸಿಗುತ್ತೆ ಅಲ್ವಾ. ಮತ್ತು ಹೊಸ ಪದಾರ್ಥಗಳು ಉಂಟಾಗುತ್ತದೆ. ಇವೆಲ್ಲ ಗುಣಲಕ್ಷಣಗಳು ಯಾವುದು, ಕೆಮಿಕಲ್ ರಿಯಾಕ್ಷನ್ನ ಒಂದು ಗುಣಲಕ್ಷಣಗಳು. ಬೇಸಿಕ್ನೇ ಯಾಕೆ ಇಷ್ಟೊಂದು ಸರಿ ಹೇಳ್ತಿದ್ದೀನಿ ಅಂತ ನೀವು ಯೋಚನೆ ಮಾಡಬೇಡಿ. ನಮಗೆ ಬೇಸಿಕ್ಸ್ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೋ ಅಷ್ಟೇ ಚೆನ್ನಾಗಿ ನಾವು ಅಡ್ವಾನ್ಸ್ ಲೆವೆಲ್ ಟಾಪಿಕ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಓಕೆನಾ, ಅದಕ್ಕೋಸ್ಕರ ನಾನು ಕೆಮಿಕಲ್ ರಿಯಾಕ್ಷನ್ನ ವಿಧವಾದ ಒಂದು ಎಕ್ಸಾಂಪಲ್ಸ್ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಸರಿನಾ. ನಾವು ಒಂದ್ಸಲಿ ಓದ್ಬೇಕಾದ್ರೆ ಕಂಪ್ಲೀಟಾಗಿ ಸ್ಲೋ ಆಗಿ ಓದಿದ್ರೆ ಬೆಸ್ಟು. ಯಾಕಂದರೆ ಮತ್ತೆ ಇನ್ನೊಂದ್ಸಲಿ ಓದಬೇಕಂದ್ರೆ ಮತ್ತೆ ನಿಮಗೂ ಕಷ್ಟ ಆಗುತ್ತೆ, ಟೈಮು ಅಷ್ಟೇ ಹಿಡಿಯುತ್ತೆ. ಸೊ ಈಗ ನಾವು ಮುಂಚೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಫಿಸಿಕಲ್ ರಿಯಾಕ್ಷನ್ ಅಂದರೆ ಫಿಸಿಕಲ್ ಚೇಂಜು, ಕೆಮಿಕಲ್ ಚೇಂಜು ಅಂತ ನಾವು ನೋಡಿದ್ವಿ. ಇವಾಗ ಒಂದು ಟಾಪಿಕ್ನ ಗ್ಲಾನ್ಸ್ ಮಾಡ್ಬಿಡೋಣ. ಫಿಸಿಕಲ್ ಚೇಂಜ್ ಅಂದರೆ ಏನಿಲ್ಲ, ಹೊಸ ಸಬ್ಸ್ಟೆನ್ಸಸ್ ಫಾರ್ಮ್ ಆಗಲ್ಲ. ಓಕೆನಾ, ಹೊಸ ಸಬ್ಸ್ಟೆನ್ಸ್ ಅಥವಾ ಹೊಸ ಪದಾರ್ಥಗಳು ಯಾವುದು ಫಾರ್ಮ್ ಆಗಲ್ಲ ಅಥವಾ ಉಂಟಾಗುವುದಿಲ್ಲ. ಅದೇ ಕೆಮಿಕಲ್ ರಿಯಾಕ್ಷನಲ್ಲಿ ವುಡ್ನ ಬರ್ನ್ ಮಾಡಿದಾಗ ನಮ್ಗೆ ಏನಾಯಿತು, ಆ್ಯಶಸ್ ಸಿಕ್ತು ಅಲ್ವಾ, ಅಂದರೆ ಹೊಸ ಒಂದು ಸಬ್ಸ್ಟೆನ್ಸ್ ನಮಗೆ ಸಿಕ್ತು. ಫಾರ್ ಎಕ್ಸಾಂಪಲ್, ಈಗ ಫಿಸಿಕಲ್ಗೆ ಯಾವುದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಐಸ್ ಅಂತ ತಗೊಳ್ಳಿ. ಓಕೆನಾ, ಐಸ್ನ ತಗೊಳ್ಳಿ. ಈಗ ಐಸ್ ಕ್ಯೂಬ್ ಅಂತ ತಗೊಳ್ಳಿ. ಓಕೆನಾ, ಐಸ್ ಕ್ಯೂಬ್. ಈ ಐಸ್ ಕ್ಯೂಬ್ ಮೆಲ್ಟ್ ಆದಾಗ ನಮ್ಗೆ ಏನಾಗುತ್ತೆ, ಲಿಕ್ವಿಡ್ ಅಂದರೆ ವಾಟರ್ ಸಿಗುತ್ತೆ. ಓಕೆನಾ, ಮತ್ತೆ ಈ ವಾಟರ್ನ ನಾವು ಫ್ರಿಜ್ಜಲ್ಲಿ ಇಕ್ಕೋದ್ರೆ ಏನಾಗುತ್ತೆ, ಐಸ್ ಕ್ಯೂಬೇ ಆಗುತ್ತೆ ಅಲ್ವಾ. ಅಂದರೆ ಆ ಒಂದು ಪ್ರಾಡಕ್ಟ್ನ ಮತ್ತೆ ನಾವು ರಿವರ್ಸ್ ಆಗಿ ಆ ಒಂದು ಫಿಸಿಕಲ್ ಸ್ಟೇಟ್ಗೆ ತರ್ಬೋದು. ಬಟ್ ಆದರೆ ಕೆಮಿಕಲ್ ಚೇಂಜಲ್ಲಿ ಹಂಗಲ್ಲ. ಈಗ ಕೆಮಿಕಲ್ ಚೇಂಜಲ್ಲಿ ನಾವು ವುಡ್ನ ಏನು ಮಾಡ್ತೀವಿ, ಫೈರ್ ಮಾಡ್ತೀವಿ. ಓಕೆನಾ, ವುಡ್ನ ಏನು ಮಾಡ್ತೀವಿ, ಫೈರ್ ಮಾಡ್ತೀವಿ. ಈ ಫೈರ್ ಮಾಡಾದ್ಮೇಲೆ ನಮ್ಗೆ ಏನು ಸಿಗುತ್ತೆ, ಆ್ಯಶ್ ಸಿಗುತ್ತೆ, ಅಂದರೆ ಭಸ್ಮ ಸಿಗುತ್ತೆ, ಬೂದಿ ಸಿಗುತ್ತೆ. ಈ ಬೂದಿನ ಮತ್ತೆ ನಾವು ವುಡ್ ಮಾಡೋಕ್ಕಾಗುತ್ತಾ, ಆಗಲ್ಲ ತಾನೇ. ಅದನ್ನು ನಾವು ಯಾವ ಥರ ರಿಯಾಕ್ಷನ್ ಅಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಹಿಂದಿರುಗಿಸಲಾಗುವುದಿಲ್ಲ. ಆ ಪ್ರಾಡಕ್ಟ್ನ ಮತ್ತೆ ಪದಾರ್ಥನ ನಾವು ಹಿಂದಿರುಗಿಸಲು, ಅಂದರೆ ಆ ಒರಿಜಿನಲ್ ಸ್ಟೇಟ್ಗೆ ತರೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಮೆಲ್ಟಿಂಗ್ ಐಸ್, ಇಲ್ಲಿ ಬರ್ನಿಂಗ್ ಪೇಪರ್. ಇದಿಷ್ಟು ಫಿಸಿಕಲ್ ಚೇಂಜ್ ಅಂದ್ರೇನು, ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಚೇಂಜ್ ಅಂದರೆ ಏನಂತ ಅರ್ಥ. ಈಗ ನಾವೀಗ ಕೆಮಿಕಲ್ ಈ ರಿಯಾಕ್ಷನಲ್ಲಿ ನಮಗೆ ಒಂದು ಏನು ಬೇಕಪ್ಪ ಅಂತಂದರೆ, ಒಂದು ಎನರ್ಜಿ ಬೇಕೇ ಬೇಕು. ಓಕೆನಾ, ಒಂದು ಶಕ್ತಿ ಬೇಕೇ. ಈ ರಾಸಾಯನಿಕ ಕ್ರಿಯೆಯಲ್ಲೂ ಶಕ್ತಿ ನಮಗೆ ಭಾಗವಹಿಸುತ್ತೆ ಮತ್ತು ನಮಗೆ ಬೇಕೇ ಬೇಕು, ಸರಿನಾ. ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗಿದ್ರು, ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಲವೊಂದು ಕ್ರಿಯೆಗಳಲ್ಲಿ ಉಷ್ಣವನ್ನು ಹೊರಬಿಡುತ್ತವೆ. ಅಂದರೆ ನಾವು ಅಂದರೆ ಹೀಟ್ನ ನಾವು ಈಚೆಗಡೆ ಕೊಡ್ತೀವಿ, ಅಂದರೆ ವಿ ವಿಲ್ ಗಿವ್ ಔಟ್ ಎನರ್ಜಿ. ದಟ್ ರಿಯಾಕ್ಷನ್ ವಿಲ್ ಗಿವ್ಸ್ ಔಟ್ ಎನರ್ಜಿ. ಆ್ಯಂಡ್ ಸಮ್ ರಿಯಾಕ್ಷನ್, ಕೆಲವೊಂದು ರಿಯಾಕ್ಷನ್ ಏನಾಗುತ್ತೆ, ಎನರ್ಜಿನ ತಗೊಳ್ಳುತ್ತೆ. ಓಕೆನಾ, ಎನರ್ಜಿನ ಏನು ಮಾಡುತ್ತೆ, ಹೀರಿಕೊಳ್ಳುತ್ತದೆ, ಸರಿನಾ. ಬೆಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಈಗ ನಾವು ಹೀಟ್, ಫಾರ್ ಎಕ್ಸಾಂಪಲ್ ವುಡ್ನ ಬರ್ನ್ ಮಾಡ್ತಿದ್ವಿ ಅಂದ್ಕೊಳ್ಳಿ, ಬೆಂಕಿ ಹಚ್ಚಿದಾಗ ನಮ್ಗೆ ಏನು ಸಿಗುತ್ತೆ, ನಮ್ಮ ಹತ್ರ ನಿಂತ್ಕೊಂಡ್ರೆ ನಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಅದೇನು ಮಾಡ್ತೈತೆ, ಹೀಟ್ನ ರಿಲೀಸ್ ಮಾಡ್ತೈತೆ. ಆ ಒಂದು ರಿಯಾಕ್ಷನ್ ಏನು ಮಾಡ್ತೈತೆ, ಆಕ್ಸಿಜನಿಂದ ವುಡ್ ಬರ್ನ್ ಆಗ್ತಿದ್ರೆ ನಮ್ಗೆ ಏನಾಗ್ತಿದೆ, ಹೀಟ್ನ ಪ್ರೊಡ್ಯೂಸ್ ಮಾಡ್ತಿದೆ, ಸರಿನಾ. ಈ ಒಂದು ಹೀಟ್ ರಿಲೀಸ್ ಮಾಡೋದು, ಹೀಟ್ ಅಬ್ಸರ್ವ್ ಮಾಡೋದು ನೋಡಿದ್ರೆ ನಾವು ಈ ಒಂದು ಕೆಮಿಕಲ್ ರಿಯಾಕ್ಷನ್ನ ಎರಡು ಥರದ ಕ್ಲಾಸಿಫೈ ಮಾಡ್ತೀವಿ. ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ, ಇನ್ನೊಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಏನಿದು ಎಕ್ಸೋಥರ್ಮಿಕ್, ಕನ್ನಡದಲ್ಲಿ ಉಷ್ಣೋತ್ಸಕ್ರಿ ಕ್ರಿಯೆ ಅಂತ ಕರಿತೀವಿ, ಉಷ್ಣ ಶೋಷಕ ಕ್ರಿಯೆ ಅಂತ ನಾವು ಕರಿತೀವಿ. ಎಕ್ಸೋಥರ್ಮಿಕ್ ಅಂದರೆ, ಎಕ್ಸೋ ಅಂತ ನೆನ್ಪಿಟ್ಕೊಳ್ಳಿ, ಎಕ್ಸೋ ಅಂತ ಅಂದರೆ ಹೀಟ್ನ ರಿಲೀಸ್ ಮಾಡ್ತೀವಿ. ಓಕೆನಾ, ಹೀಟ್ನ ರಿಲೀಸ್ ಮಾಡ್ತೀವಿ. ಎಂಡೋ ಅಂತ ಅಂದರೆ ನಮಗೆ ಎಂಡೋ ಅಂತ ಅಂದರೆ ನಮಗೆ ಹೀಟ್ ಬೇಕು, ಅಂದರೆ ಹೀಟ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆನಾ, ಉಷ್ಣ ಶೋಷಕ ಕ್ರಿಯೆ ಅಂದರೆ ಶೋಷಣೆ ಮಾಡೋಕ್ಕೆ ನಮಗೆ ಹೀಟ್ ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಸೊ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ನಮಗೆ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಆ ಕೆಮಿಕಲ್ ರಿಯಾಕ್ಷನ್ನ ಫಾರ್ಮ್ ಮಾಡ್ತೀವಿ.
ಈಗ ಒಂದೊಂದಾಗಿ ನೋಡೋಣ. ನಾವು ಕೆಮಿಕಲ್ ರಿಯಾಕ್ಷನ್ನ 2 ಥರ ಡಿವೈಡ್ ಮಾಡ್ತೀವಿ. ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಒಂದು ರಿಯಾಕ್ಷನ್ ಆದಾಗ, ನಾನು ಹೇಳಿದೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಅದು ಏನು ಮಾಡುತ್ತೆ, ಹೀಟ್ನ ರಿಲೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಹೋಮ ಮಾಡ್ಬೇಕಾದ್ರೂ ಅಷ್ಟೇ, ಹೋಮ ಮಾಡ್ಬೇಕಾದ್ರೂ ಕಟ್ಕೆನ ಅಥವಾ ವುಡ್ ಪೀಸಸ್ಗಳನ್ನ ಹೋಮದಲ್ಲಿ ಹಾಕ್ತೀವಿ. ಅವಾಗ ಏನು ಸಿಗುತ್ತೆ ನಮಗೆ, ಅಲ್ಲಿ ಮುಂದೆ ಕೂತಿರೋರಿಗೆ ಬಿಸಿ ಹಾವಿ ಅವ್ರಿಗೆ ತಾಕುತ್ತೆ, ಅಂದರೆ ಹೀಟು ರಿಲೀಸ್ ಆಗ್ತಾ ಇರುತ್ತೆ. ಅದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಬರ್ನಿಂಗ್ ಆಫ್ ವುಡ್, ಮರ ಸುಡುವುದು, LPG ಗ್ಯಾಸಲ್ಲಿ ನಾವು ಇದು ಮಾಡ್ತಿರ್ತೀವಲ್ವ ಪಾತ್ರೆ, ಅಂದರೆ ಮನೇಲಿರುವಂಥ ಸ್ಟೌವು, ಬರ್ನಿಂಗ್ ಪೆಟ್ರೋಲ್ನ ಬರ್ನ್ ಮಾಡ್ತೀರಾ, ನಮಗೆ ಬಿಸಿ ಹಾವಿ ನಮಗೆ ಮಗುಕ್ಕೆ ತಾಕ್ತಾ ಇರುತ್ತೆ. ಇದೆಲ್ಲ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರೆಸ್ಪಿರೇಷನ್, ಅಂದರೆ ನಾವು ಉಸಿರಾಡ್ತೀವಲ್ವಾ, ನಾವು ಉಸಿರಾಡಿದಾಗ ಏನು ಮಾಡ್ತೀವಿ, ನಾವು ಬಿಸಿ ಗಾಳಿನ ಈಚೆ ಬಿಡ್ತೀವಿ. ನೀವು ಯಾವಾಗಾದ್ರೂ ನಿಮ್ಮ ಕೈನ ಹತ್ರ ಇಟ್ಕೊಂಡು ಉಸಿರನ್ನ ಅಂತ ಬ್ಲೋ ಮಾಡಿ, ನಿಮ್ಮ ಬ್ರೀತ್ನ ಮತ್ತೆ ಈಚೆ ಕಡೆಗೆ ಬ್ಲೋ ಮಾಡಿ, ಅವಾಗ ನಿಮ್ಗೆ ಏನು ಫೀಲ್ ಆಗುತ್ತೆ, ಹೀಟ್ ಫೀಲ್ ಆಗುತ್ತೆ, ಅಂದರೆ ಬಿಸಿ ಶಾಖ ನಿಮಗೆ ಫೀಲ್ ಆಗುತ್ತೆ. ಅಂಥ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ, ಉಷ್ಣಸ್ಗ್ರಿ ಕ್ರಿಯೆ ಅಂತ ನಾವು ಅದನ್ನು ಕರಿತೀವಿ. ಈಗ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನು? ಈ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ನಾನು ಅವಾಗಲೇ ಹೇಳಿದೆ, ಈ ಒಂದು ರಿಯಾಕ್ಷನಲ್ಲಿ ನಾವೇನು ಮಾಡ್ತೀವಿ, ಹೀಟ್ನ ಅಬ್ಸರ್ವ್ ಮಾಡ್ಕೊತೀವಿ. ಎಲ್ಲಿ ಹೀಟ್ನ ಅಬ್ಸರ್ವ್ ಮಾಡ್ಕೊತೀವಿ, ಔಟ್ಸೈಡ್ ಸಿಗುವಂಥ ಒಂದು ಹೀಟ್ನ ನಾವು ಅಬ್ಸರ್ವ್ ಮಾಡ್ಕೊತೀವಿ. ಸೊ ಫಾರ್ ಎಕ್ಸಾಂಪಲ್ ಯಾವುದು, ಫೋಟೋಸಿಂಥಸಿಸ್. ಈಗ ನಮ್ಮ ಅಕಾಡೆಮಿನ ಒಂದು ಫೋಟೋಸಿಂಥಸಿಸ್ ಅಂತ ನಾವು ನೇಮ್ ಮಾಡಿದ್ದೀವಿ. ಸೊ ಫೋಟೋಸಿಂಥಸಿಸ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಪ್ಲ್ಯಾಂಟ್ಸ್ ಏನು ಮಾಡುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ನ ತಗೊಳ್ಳುತ್ತೆ ಮತ್ತು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಓಕೆನಾ? ಸೊ ಕಾರ್ಬನ್ ಡೈಆಕ್ಸೈಡ್ನ ತಗೊಳ್ಳುತ್ತೆ, ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂತಂದರೆ ಹೀಟ್ನ ಅಬ್ಸರ್ವ್ ಮಾಡುತ್ತೆ ಮತ್ತು ಆಕ್ಸಿಜನ್ ಒಂದು ಕೂಲ್ ಪಾರ್ಟಿಕಲ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಅಂದರೆ ಈಚೆ ಕಡೆ ಸಿಗೋವಂಥ ಹೀಟ್ನ ಏನು ಮಾಡುತ್ತೆ, ಇದು ಅಬ್ಸರ್ವ್ ಮಾಡ್ಕೊತೈತೆ ಮತ್ತು ಆ ಒಂದು ಆಕ್ಸಿಜನ್ ರಿಲೀಸ್ ಮಾಡಿ ಏನು ಮಾಡ್ತೈತೆ, ಈಚೆ ಕಡೆ ಇರೋವಂಥ ಏರ್ನ ಕೂಲ್ ಮಾಡ್ತೈತೆ. ಈ ಥರ ಒಂದು ರಿಯಾಕ್ಷನ್ನ ನಾವು ಏನಂತ ಕರಿತೀವಿ ಅಂತಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಏನಂತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಉಷ್ಣ ಶೋಷಕ ಕ್ರಿಯೆಯಲ್ಲಿ ಸುತ್ತಮುತ್ತಲಿನ ಪರಿಸರದಿಂದ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆಯನ್ನು ಉಷ್ಣ ಶೋಷಣ ಕ್ರಿಯೆ ಎಂದು ಕರೆಯುತ್ತಾರೆ. ಓಕೆನಾ? ಇದರಿಂದ ಏನಾಗುತ್ತೆ, ಸುತ್ತಮುತ್ತಲಿನ ವಾತಾವರಣ ಏನಾಗುತ್ತೆ, ತಂಪಾಗಿ ಇರುತ್ತೆ. ನಮಗೆ ಬೇಸಿಗೆಗಾಲದಲ್ಲಿ ನಾವು ನೋಡ್ಬೋದು, ಅಥವಾ ಬೀಚ್ ಹತ್ರ ನಾವು ಇದ್ದಾಗ ನೋಡ್ಬೋದು, ಏನಾಗುತ್ತೆ, ನಮಗೆ ಬೀಚ್ ಹತ್ರ ಇದ್ದಾಗ ಕೋಲ್ಡ್ ಫೀಲು ಜಾಸ್ತಿ ಇರುತ್ತೆ, ಅಥವಾ ಮರಗಿಡಗಳ ಹತ್ರ ಇದ್ದಾಗ ನಮಗೇನು ಕೋಲ್ಡ್ ಫೀಲು ಜಾಸ್ತಿ. ಯಾಕಂದರೆ ಈಚೆಗಡೆ ಇರೋಂಥ ಒಂದು ಟೆಂಪರೇಚರ್ ಅಥವಾ ಹೀಟ್ನ ಅದು ಹೀರ್ಕೊಂಡು ಈಚೆಗಡೆ ಏನು ರಿಲೀಸ್ ಮಾಡ್ತೈತೆ, ಆಕ್ಸಿಜನ್ ರಿಲೀಸ್ ಮಾಡ್ತೈತೆ. ಆಕ್ಸಿಜನ್ ರಿಲೀಸ್ ಮಾಡಿದಾಗ ಅದೇನಾಗುತ್ತೆ, ಸರೌಂಡಿಂಗ್ ಪ್ಲೇಸಸ್ಸು ಕೂಲ್ ಆಗುತ್ತೆ. ಓಕೆನಾ? ಡೈಲಿ ಎಕ್ಸಾಂಪಲ್, ಐಸ್ ಮೆಲ್ಟ್ ಆಗಬೇಕು, ನಮಗೆ ಕೂಲ್ ಎಫೆಕ್ಟ್ ಅಂದರೆ ಕೂಲ್ದು ಒಂದು ತಂಪು ಗಾಳಿ ಥರ ನಮಗೆ ಫೀಲ್ ಆಗುತ್ತೆ. ಸರಿನಾ? ಇಷ್ಟೇ ಎಂಡೋಥರ್ಮಿಕ್ಕು ಎಕ್ಸೋಥರ್ಮಿಕ್ ಅಂದರೆ ಇಷ್ಟೇ. ಎಕ್ಸೋಥರ್ಮಿಕಲ್ಲಿ ನಾವು ಈಚೆ ಕಡೆನ ನಾವು ಹೀಟ್ ಬಿಡ್ತೀವಿ, ಎಂಡೋಥರ್ಮಿಕಲ್ಲಿ ಹೀಟ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆನಾ? ಎಂಡೋಥರ್ಮಿಕಲ್ಲಿ ಹೀಟ್ ರಿಲೀಸ್ ಆದರೆ ಸರೌಂಡಿಂಗ್ಸ್ ಏನಾಗುತ್ತೆ, ನಮ್ಮ ಸುತ್ತಮುತ್ತ ವಾತಾವರಣ ಏನಾಗುತ್ತೆ, ಹೀಟ್ ಆಗುತ್ತೆ. ಬಟ್ ಎಂಡೋಥರ್ಮಿಕಲ್ಲಿ ಹಂಗಿಲ್ಲ, ಸರೌಂಡಿಂಗ್ಸ್ ಏನಾಗುತ್ತೆ, ಕೂಲಾಗಿ ತಂಪಾಗಿ ಇರುತ್ತೆ. ಸರಿನಾ? ಎನರ್ಜಿನ ನಾವು ಈಚೆ ಕಡೆ ಕೊಡ್ತೀವಿ, ಈಚೆ ಕಡೆಯಿಂದನೇ ಎನರ್ಜಿ ತೊಗೊತೀವಿ ಇಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ. ಬರ್ನಿಂಗ್ ಆಫ್ ವುಡ್ ಬೆಸ್ಟ್ ಎಕ್ಸಾಂಪಲ್, ಇಲ್ಲಿ ಫೋಟೋಸಿಂಥಸಿಸ್ ಪ್ರಾಸೆಸ್ಸು ಇದರ ಬೆಸ್ಟ್ ಎಕ್ಸಾಂಪಲ್. ಕನ್ನಡದಲ್ಲೂ ಹಾಕಿದ್ದೀನಿ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇದಕ್ಕಿಂತ ಮುಂಚೆ ನಾನು ಏನೋ ಒಂದು ಹೇಳ್ಬೇಕಂತೆ, ನಾವು ಇದಕ್ಕಿಂತ ಅಟಾಮ್ ಆದಮೇಲೆ ಒಂದು ಬೆಸ್ಟ್ ಇನ್ನೊಂದು ಚಾಪ್ಟರ್ನ ನಾವು ಮಾಡಬೇಕಿತ್ತು. ಓಕೆನಾ? ನಾವು ಪಿರಿಯಾಡಿಕ್ ಟೇಬಲ್ ಅಂತ ಒಂದು ಚಾಪ್ಟರ್ನ ಮಾಡಬೇಕಿತ್ತು. ನಾನು ಆ ಚಾಪ್ಟರ್ನ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡೋಣ ಅಂತ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನಮಗೆ ಫಸ್ಟು ಕೆಮಿಕಲ್ ರಿಯಾಕ್ಷನ್ ಹೇಗಾಗುತ್ತೆ, ಮತ್ತು ಯಾವ್ಯಾವ ಕಾಂಪೊನೆಂಟ್ಸ್ ಏನು, ಕಾಂಪೌಂಡ್ಸ್ ಅಂದರೆ ಏನು, ಅದ್ರ ಬಗ್ಗೆ ನಮಗೆ ಇನ್ನೂ ಜಾಸ್ತಿ ಅರಿವಿರಬೇಕು. ಓಕೆನಾ? ಆವಾಗ ನಮಗೆ ಒಂದೇ ಸಲ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಓದಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಅದನ್ನು ಓದ್ಬಿಟ್ಟು ಇದನ್ನು ಓದಿದ್ರೆ ನನಗೆ ಕಷ್ಟ, ಅಂದರೆ ಸ್ಟೂಡೆಂಟ್ಸ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋದಕ್ಕೋಸ್ಕರ ನಾನು ಫಸ್ಟು ಇದನ್ನು ಒಂದು ಕೆಮಿಕಲ್ ರಿಯಾಕ್ಷನ್ ಕಾನ್ಸೆಪ್ಟ್ನ ತೊಗೊಂಡು ಆಮೇಲೆ ಪಿರಿಯಾಡಿಕ್ ಟೇಬಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇನ್ನೊಂದು 4 to 5 ಲೆಕ್ಚರ್ಸಲ್ಲಿ ಕೆಮಿಸ್ಟ್ರಿ ಕಂಪ್ಲೀಟಾಗಿ ಮುಗಿಯುತ್ತೆ. ಅದಾದ್ಮೇಲೆ ನಾವು ನೆಕ್ಸ್ಟು ಬಯಾಲಜಿಗೆ ಹೋಗೋಣ. ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾಯಿರಿ. ಓಕೆನಾ? ಕರ್ನಾಟಕದಲ್ಲಿ ಯಾರೂ ಕೂಡ ಈ ಥರ ಒಂದು ಕ್ಲಾಸಸ್ನ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೋಸ್ಕರನೇ ಅಂತ ಯಾವೊಂದು ಅಕಾಡೆಮಿ ಇಲ್ಲ. ನೀವು ವಿಜಯನಗರ ನೋಡ್ಬೋದು, ಧಾರವಾಡ ನೋಡ್ಬೋದು, ಎಲ್ಲ ನೋಡ್ಬೋದು. ಯಾಕೆ ಯಾರು ಸೆಂಟ್ರಲ್ ಗೌರ್ಮೆಂಟ್ ಕ್ಲಾಸಸ್ ಮಾಡಲ್ಲ ನಮ್ಮ ಕರ್ನಾಟಕದಲ್ಲಿ? ಅದೊಂದೇ ನನ್ನ ಮೈಂಡಲ್ಲಿ ಕೂತಿದ್ದು. ಮತ್ತು ಅದಕ್ಕೋಸ್ಕರನೇ ನಾನು ಈ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದು. ನಾವಿಲ್ಲಿ ಯಾವುದೇ ಥರ ಅಮೌಂಟ್ ಅಂತ ಏನೂ ಚಾರ್ಜ್ ಮಾಡಲ್ಲ. ಸೊ ಇರೋ ಕ್ಲಾಸ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನೋ ಸಜೆಷನ್ಸ್ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ. ವಿ ವಿಲ್ ಅಕ್ಸೆಪ್ಟ್ ಇನ್ ಅ ಪಾಸಿಟಿವ್ ವೇ. ನೀವೇನೋ ಹೇಳ್ತಿದ್ದೀರಾ ಅಂದ್ಬಿಟ್ಟು ನಾವು ನೆಗೆಟಿವ್ ವೇಲಿ ನಾವು ತೊಗೊಳ್ಳಲ್ಲ. ನಾವು ಏನೇ ಇದ್ರೂ ಪಾಸಿಟಿವ್ ವೇಲಿ ತೊಗೊತೀವಿ. ನಿಮ್ಮ ಸಜೆಷನ್ನ ನಮಗೆ ಕೊಡಿ. ನಮ್ಮ ಗುರಿ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು. ಓಕೆನಾ? ಇದೇ ನಮ್ಮ ಗುರಿ.
ಸೊ ನಾವು ನೆಕ್ಸ್ಟ್ ಈಗ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಈಗ ನಾವು ಕೆಮಿಕಲ್ ರಿಯಾಕ್ಷನ್ನ ಕ್ಲಾಸಿಫಿಕೇಶನ್ ನೋಡ್ರಿ. ಈಗ ಕೆಮಿಕಲ್ ರಿಯಾಕ್ಷನ್ನು ತುಂಬ ವಿಧಗಳಲ್ಲಿ ಇದೆ, ಓಕೆನಾ. ಸೊ ರಾಸಾಯನಿಕ ಕ್ರಿಯೆಗಳ ವಿಧಗಳು ಯಾವ್ಯಾವು, ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಏನು, ಅದನ್ನೆಲ್ಲನೂ ನಮಗೆ ನೋಡೋಣ. ನಮಗೆ ಗ್ರೂಪ್ ಡಿ ಆಗಿರ್ಬೋದು, ಈ RRB ಎಕ್ಸಾಮ್ಸಲ್ಲಿ ಇಷ್ಟರಿಂದ ನಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಓಕೆನಾ. ಪ್ರತಿ ಎಕ್ಸಾಮಲ್ಲೂ ಒಂದು ಕ್ವಶನ್, ಅಂದರೆ ಸೈನ್ಸ್ ಪಾರ್ಟಲ್ಲಿ ಒಂದು ಕ್ವಶನ್ ನಮಗೆ ಇದರಿಂದ ಫಿಕ್ಸ್, ಓಕೆನಾ. ಸೊ ಮೊದಲನೇದಾಗಿ ಎಲ್ಲನೂ ನಾವು ಬ್ರೀಫಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಯಾವ ಥರ ಡಿವೈಡ್ ಮಾಡ್ತೀವಿ ಅಥವಾ ಟೈಪ್ಸ್ ಅಂತ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀನಿ, ಸಂಯೋಜನಿಕ ಕ್ರಿಯೆ ಅಂತ ಕರಿತೀವಿ. ಆಮೇಲೆ ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಕಂಬಷನ್ ರಿಯಾಕ್ಷನ್ ಅಂದರೆ ದಹನ ಕ್ರಿಯೆ ಅಂತ ಕರಿತೀವಿ. ಆಮೇಲೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಸ್ಥಾನಪನ್ನ ಕ್ರಿಯೆ ಅಂದರೆ ಸ್ಥಾನಪನ್ನ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ದ್ವಿಸ್ಥಾನಪನ್ನ ಕ್ರಿಯೆ ಅಂತ ಕರಿತೀವಿ. ಡಿಕಂಪೋಸಿಷನ್ ರಿಯಾಕ್ಷನ್ ವಿಭಜನ ಕ್ರಿಯೆ ಅಂತ ಕರಿತೀವಿ. ನಮ್ಗೆ ಇಷ್ಟರೊಳಗೆ ಜಾಸ್ತಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ತುಂಬ ನಮಗೆ ಇಂಪಾರ್ಟೆಂಟ್, ಓಕೆನಾ. ಅದಾದಮೇಲೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ, ಸರಿನಾ. ಸೊ ನಾವೀಗ ನೆಕ್ಸ್ಟು ಒಂದೊಂದಾಗೆ ಇದ್ರ ಎಲ್ಲ ಒಂದು ಟೈಪ್ಸ್ನ ಡೀಟೇಲ್ ಆಗಿ ನೋಡೋಣ. ನಮಗೆ ಪ್ರಶ್ನೆ ಇದರಿಂದನೇ ಬರೋದು. ಈಗ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೇನು, ಸಂಯೋಜನ ಕ್ರಿಯೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಏನಿಲ್ಲ, ಕಾಂಬಿನೇಷನ್ ಅಂದರೆ ಎರಡು ಕಾಂಬಿನೇಷನ್, ಓಕೆನಾ. ಸೊ ಮೊದಲು ನಮಗೆ ಎರಡು ಎಲಿಮೆಂಟು, ಎ ಒಂದು ಎಲಿಮೆಂಟು, ಬಿ ಒಂದು ಎಲಿಮೆಂಟು, ಈ ಎರಡು ಎಲಿಮೆಂಟ್ ರಿಯಾಕ್ಟ್ ಆಗಿಬಿಟ್ಟು ನಮಗೆ ಒಂದೇ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಅದನ್ನು AB ಅಂತ ನಾವು ನೇಮ್ ಮಾಡ್ತೀವಿ, ಓಕೆನಾ. ಅದನ್ನು ನಾವು ಯಾವ ಥರ ರಿಯಾಕ್ಷನ್ ಅಂತ ಕರಿತೀವಿ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿಕ್ರಿಯೆಗಳು ಸೇರಿ ಒಂದು ಉತ್ಪನ್ನವನ್ನು ಉಂಟು ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ, ಸಂಯೋಜನ ಕ್ರಿಯೆ ಎಂದು ಕರೆಯುತ್ತೇವೆ. 2 or more ರಿಯಾಕ್ಟೆಂಟ್ಸ್, ಇಲ್ಲಿ ರಿಯಾಕ್ಟೆಂಟ್ಸ್ ಎಷ್ಟೈತೆ, ಇಲ್ಲಿ ಇದು ಮೊದಲನೇ ರಿಯಾಕ್ಟೆಂಟ್, ಇದು ಎರಡನೇ ರಿಯಾಕ್ಟೆಂಟು. ಇವೆರಡು ಕಂಬೈನ್ ಆಗಿ ಏನು ಮಾಡುತ್ತೆ, ಒಂದು ಹೊಸ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. AB ಅನ್ನೋ ಒಂದು ಹೊಸ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಸರಿನಾ. ಕಾಂಬಿನೇಷನ್ ಅಂದರೆ ಎರಡು ರಿಯಾಕ್ಟೆಂಟ್ಗಳು ಒಂದಾಗಿ ಕೂಡಿದ್ರೆ ಅದು ಕಾಂಬಿನೇಷನ್ ರಿಯಾಕ್ಷನ್. ಈ ಥರ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ನೋಡೋದಾದರೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಏನಾದ್ರು ಆ್ಯಡ್ ಮಾಡಿದ್ರೆ ನಾವೇನಾಗುತ್ತೆ, ಯಾವುದೇ ಒಂದು ಎಲಿಮೆಂಟ್ಗೆ ಆಕ್ಸಿಜನ್ ನಾವು ಆ್ಯಡ್ ಮಾಡಿದ್ರೆ ಅದೇನಾಗುತ್ತೆ, ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ನಮ್ಗೆ ಏನು ಸಿಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಆಗಿ, ಅಂದರೆ 2 MgO ಅಂತ ಕರಿತೀವಿ. 2 ಮೆಗ್ನೀಷಿಯಂ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ನಮಗೆ ಸಿಗುತ್ತೆ, ಪ್ರಾಡಕ್ಟ್ ಸಿಗುತ್ತೆ ಫೈನಲ್ ಪ್ರಾಡಕ್ಟಲ್ಲಿ. ಬಟ್ ರಿಯಾಕ್ಟೆಂಟ್ಸ್ ಯಾವ್ದು, ಒಂದು ಮೆಗ್ನೀಷಿಯಮ್ಮು, ನೆಕ್ಸ್ಟು ಆಕ್ಸಿಜನ್. ಇದು ಮೊದಲನೇ ರಿಯಾಕ್ಟೆಂಟು, ಇದು ಎರಡನೇ ರಿಯಾಕ್ಟೆಂಟು. ಇವೆರಡು ರಿಯಾಕ್ಟ್ ಆಗಿ ಒಂದು ಕಂಬೈನ್ಡ್ ಫಾರ್ಮಲ್ಲಿ ಒಂದು ಪ್ರಾಡಕ್ಟ್ನ ಕೊಡುತ್ತೆ, ಅದುವೇ ಮೆಗ್ನೀಷಿಯಂ ಆಕ್ಸೈಡ್. ಈ ಥರ ಒಂದು ರಿಯಾಕ್ಷನ್ ಏನಾದರೂ ಆದರೆ ನಾವು ಅದನ್ನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು, ವಿಭಜನ ಕ್ರಿಯೆ ಅಂತ ಕರಿತೀವಿ. ಈ ಕಾಂಬಿನೇಷನ್ ರಿಯಾಕ್ಷನ್ಗೆ ಆಪೋಸಿಟ್ ಯಾವುದು, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ, ಸರಿನಾ. ಇಲ್ಲಿ ಏನು, ಒಂದು ಕಂಬೈನ್ಡ್ ಕಾಂಪೌಂಡ್ ಇರುತ್ತೆ. ಅಲ್ಲಿ ನಾವು ಏನು ನೋಡಿದ್ವಿ, ಮೆಗ್ನೀಷಿಯಂ ಆಕ್ಸೈಡ್ನ ನಾವು ನೋಡಿದ್ವಿ. ಈ ಮೆಗ್ನೀಷಿಯಂ ಆಕ್ಸೈಡು ರಿಯಾಕ್ಷನ್ ಆಗಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಆಗಿ ಡಿವೈಡ್ ಆದರೆ, ಬೇರೆ ಬೇರೆ ಸಬ್ಸ್ಟೆನ್ಸಸ್ ಆದರೆ, ಬ್ರೇಕ್ ಡೌನ್ ಆದರೆ, ಅದು ನಾವೇನಂತ ಕರಿತೀವಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ, ಅಂದರೆ ವಿಭಜನ ಕ್ರಿಯೆ ಅಂತ ಕರಿತೀವಿ. ನೋಡಿ, ವೆನ್ ಒನ್ ಕಾಂಪೌಂಡ್ ಬ್ರೇಕ್ಸ್ ಇಂಟು 2 or more ಸಿಂಪಲ್ ಸಬ್ಸ್ಟೆನ್ಸಸ್ ಇಟ್ ಈಸ್ ಕಾಲ್ಡ್ ಆಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಒಂದು ಸಂಯುಕ್ತವು, ಅಂದರೆ ಇದು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಅನ್ಕೊಳ್ಳಿ, ಈ ಸಂಯುಕ್ತವು ಎರಡು ಅಥವಾ ಹೆಚ್ಚು ಸರಳ ಪದಾರ್ಥಗಳಾಗಿ ಒಡೆಯಿದರೆ ಈ ಸಂಯುಕ್ತ ಏನಾಗುತ್ತೆ, ಎರಡು ಸಬ್ಸ್ಟೆನ್ಸ್ ಆಗಿ ಏನಾಗುತ್ತೆ, ಪೀಸ್ ಆಗುತ್ತೆ. ಅದನ್ನು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಅಂತ ಕರಿತೀವಿ. ಈ ಥರ ಏನಾದ್ರು ಸಬ್ಸ್ಟೆನ್ಸಸ್ ಬ್ರೇಕ್ ಡೌನ್ ಆದರೆ ಅದನ್ನು ನಾವು ಯಾವ ರಿಯಾಕ್ಷನ್ ಅಂತ ಕರಿತೀವಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಥವಾ ವಿಭಜನ ಕ್ರಿಯೆ ಅಂತ ನಾವು ಕರಿತೀವಿ. ಮತ್ತು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಯಾವುದಂದರೆ ಕ್ಯಾಲ್ಸಿಯಂ ಕಾರ್ಬನೇಟ್. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಏನೊಂದು ಒಂದು ಸಂಯುಕ್ತ, ಅಂದರೆ ಒಂದು ಕಾಂಪೌಂಡ್. ಈ ಕಾಂಪೌಂಡ್ ಹೇಗಾಗಿ ಬೇಕಾಗುತ್ತೆ ಅಂದರೆ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಇವೆರಡಾಗಿ ಬ್ರೇಕ್ ಡೌನ್ ಆಗುತ್ತೆ. CaCO3 ಅಂತ ಕರಿತೀವಿ ನಾವು ಕ್ಯಾಲ್ಸಿಯಂ ಕಾರ್ಬನೇಟ್ಗೆ. ಮತ್ತು ಈ CaCO3 ನಾವು ಎಲ್ಲಿ ನೋಡ್ತೀವಿ, ಕೋರಲ್ಸ್ ಅಲ್ಲಿ ನೋಡ್ತೀವಿ. ಕೋರಲ್ಸ್ ಅಂದ್ರೆ ಏನು, ಕೋರಲ್ ರೀಫ್ಸ್ ಅಂತ ಕರಿತೀವಲ್ವಾ, ಅದರೊಳಗೆ ನಾವು ಕ್ಯಾಲ್ಸಿಯಂ ಕಾರ್ಬನೇಟ್ ಇಂದ ಆ ಕೋರಲ್ ರೀಫು ಫಾರ್ಮ್ ಆಗಿರುತ್ತೆ, ಸರಿನಾ. ಇದನ್ನ ಈ ಥರ ಒಂದು ಕಂಬೈನ್ಡ್ ಆಗಿರೋಂಥ ಒಂದು ಎಲಿಮೆಂಟ್ ಅಥವಾ ಕಾಂಪೌಂಡ್ನ ಸಿಮಿಲರ್ ಅಂದರೆ 2 ಪ್ರಾಡಕ್ಟ್ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಆಗಿ ನಾವು ಬ್ರೇಕ್ ಡೌನ್ ಮಾಡೋದನ್ನೇ ಅಂತ ಕರಿತೀವಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಈ ವಿಭಜನ ಕ್ರಿಯೆಯಲ್ಲಿ
ಅದರೊಳಗೆ ಸರ್ಟನ್ ಟೈಪ್ಸ್ ಐತೆ, ಓಕೆನಾ. ಅದರೊಳಗೆ ವಿಧ ವಿಧವಾದ ಒಂದು ರಿಯಾಕ್ಷನ್ಸ್ ಅಂದರೆ ವಿಧ ವಿಧವಾದ ವಿಭಜನಾ ಕ್ರಿಯೆನ ಅಂತ ನಾವು ಕರಿತೀವಿ. ಇದರೊಳಗೆ 3 ವಿಧಾನ ಇರುತ್ತೆ. ನಮಗೆ ಎಕ್ಸಾಮಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನಿಂದ ನಮಗೆ ಇಲ್ಲಿಂದನೇ ಕ್ವಶನ್ಸ್ ಬರುತ್ತೆ, ಓಕೆನಾ. ಇಲ್ಲಿಂದನೇ ಈ ಪಾರ್ಟಿಂದ ನಮಗೆ ಕ್ವಶನ್ಸ್ ಬರುತ್ತೆ. ಒಂದು ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ನಮಗೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ಈ ಥರ ಒಂದು ಸ್ಟೇಟ್ಮೆಂಟ್ಸಲ್ಲಿ. ಥರ್ಮಲ್ ಅಂತ ಅಂದ್ರೆ ಏನಂದರೆ ಹೀಟ್. ಥರ್ಮಲ್ ಅಂತ ಅಂದರೆ ಹೀಟ್ ಎನರ್ಜಿ, ಓಕೆನಾ. ಟೆಂಪರೇಚರ್ ಅಥವಾ ಥರ್ಮಲ್ ಅಂತ ಕರಿತೀವಲ್ಲ, ಹೀಟಿಂದ ನಮ್ಗೆ ಏನಾದ್ರು ಡಿಕಾಂಪೋಸಿಷನ್ ಆದರೆ ಅದನ್ನು ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಎಲೆಕ್ಟ್ರೋಲಿಟಿಕ್ ಡಿಕಾಂಪೋಸಿಷನ್, ಈಗ ಎಲೆಕ್ಟ್ರೋಲಿಟಿಕ್ ಅಂತಂದ್ರೇನು, ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿ ಒಂದು ಡಿಕಾಂಪೋಸಿಷನ್ ರಿಯಾಕ್ಷನ್ ಆದರೆ ಅದನ್ನು ನಾವು ಎಲೆಕ್ಟ್ರೋಲಿಟಿಕ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಫೋಟೋಲಿಟಿಕ್ ಡಿಕಾಂಪೋಸಿಷನ್, ಈ ಫೋಟೋಲಿಟಿಕ್ ಅಂತಂದ್ರೇನು, ಫೋಟೋಲಿಟಿಕ್ ಅಂತಂದ್ರೆ ನಾವು ಬೆಳಕು ಅಥವಾ ಲೈಟ್ಗೆ ಕನ್ಸಿಡರ್ ಮಾಡ್ತೀವಿ, ಓಕೆನಾ. ಸೊ ಅದನ್ನು ನಾವು ಲೈಟ್ ಯೂಸ್ ಮಾಡಿ ಡಿಕಂಪೋಸಿಷನ್ ರಿಯಾಕ್ಷನ್ ಮಾಡಿರೋದನ್ನು ನಾವು ಫೋಟೋವೋಲ್ಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ, ಓಕೆನಾ. ಸೊ ಈಗ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಟೈಪ್ಸ್ ಮೇಲೆ ನಮಗೆ RRBಯಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಬ್ರೀಫ್ ಆಗಿ ಓದಲೇಬೇಕು, ಓಕೆನಾ. ಥರ್ಮಲ್ ಡಿಕಂಪೋಸಿಷನ್, ಉಷ್ಣ ವಿಭಜನ ಅಂತ ಕರಿತೀವಿ. ನಾನು ಹೇಳಿದೆ, ಈ ಉಷ್ಣ ವಿಭಜನದಲ್ಲಿ ಏನು ಮಾಡುತ್ತೆ, ಒಂದು ಕಾಂಪೌಂಡ್ನ ಏನು ಮಾಡ್ತಾರೆ, ಹೀಟ್ ಮಾಡ್ತಾರೆ, ಓಕೆನಾ. ಹೀಟ್ ಮಾಡ್ತಾರೆ. ಆ ಹೀಟ್ ಮಾಡಿದಾಗ 2 ಕಾಂಪೌಂಡ್ ಅಥವಾ ಸಬ್ಸ್ಟೆನ್ಸಸ್ಸು ಬ್ರೇಕ್ ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ CaCO3ನ ಹೀಟ್ ಮಾಡಿದಾಗ ನಮ್ಗೆ ಏನೇನು ಸಿಗುತ್ತೆ, ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, CaCO3, ಓಕೆನಾ. ಕ್ಯಾಲ್ಸಿಯಂ ಆಕ್ಸೈಡ್ Ca ಅಂತ ಕರಿತೀವಿ, CO3 ಇದು ಹೀಟ್ ಮಾಡಿದಾಗ ಸಿಗುವಂಥ ಒಂದು ಪ್ರಾಡಕ್ಟ್ಸ್ಗಳು. ಇದನ್ನು ನಾವು ಏನಂತ ಕರಿತೀವಿ, ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಅಂದರೆ ಹೀಟ್ ಮಾಡಿದಾಗ ಸಬ್ಸ್ಟೆನ್ಸಸ್ ಏನೋ ಬ್ರೇಕ್ ಡೌನ್ ಆದರೆ ಅದನ್ನು ಥರ್ಮಲ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಈಗ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂದರೆ, ಈಗ ಒಂದು ಕಾಂಪೌಂಡ್, ಓಕೆನಾ, ಒಂದು ಕಾಂಪೌಂಡ್ ಇರುತ್ತೆ, ಈ ಕಾಂಪೌಂಡ್ನ ನಾವು ಈ ಕಾಂಪೌಂಡ್ಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ, ಓಕೆನಾ. ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ, 2 ಸಬ್ಸ್ಟೆನ್ಸ್ ಅಥವಾ 2 ಅಥವಾ 3 ಸಬ್ಸ್ಟೆನ್ಸಸ್ನ ಇದೇನಾಗುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ, ಓಕೆನಾ. ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಒಂದು ಕಾಂಪೌಂಡ್ನ ನಾವೇನಾದ್ರು ಬ್ರೇಕ್ ಡೌನ್ ಮಾಡ್ತಿದ್ರೆ ಅದನ್ನು ನಾವು ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಅಂದರೆ ವಿದ್ಯುತ್ ವಿಭಜನೆ ಅಂತ ನಾವು ಅದನ್ನು ಕರಿತೀವಿ, ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, H2O ಅಂದರೆ 2 ಪ್ರಮಾಣದ ಅಂದರೆ ವಾಟರ್ ಅಂತ ಕರಿತೀವಿ. ಇದನ್ನ ಹೀಟ್ ಅಂದರೆ ಇದಕ್ಕೆ ನಾವು ಏನಾದರೂ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಅದನ್ನು ನಾವೇನಾದ್ರು ಹೇಗೆ ಬ್ರೇಕ್ ಡೌನ್ ಆಗುತ್ತೆ ಅಂತಂದರೆ 2 ಹೈಡ್ರೋಜನ್ ಪ್ಲಸ್ O2 ಆಕ್ಸಿಜನ್, ಓಕೆನಾ. ಇದಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿದ್ದನ್ನು ಬ್ರೇಕ್ ಡೌನ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಮತ್ತು ಈ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಅದ್ರ ಮೇಲೆ ನಮಗೆ ಜಾಸ್ತಿ ಕ್ವಶನ್ಸ್ ಬಂದಿದೆ. ನಾವು ನೆಕ್ಸ್ಟ್ ಅದನ್ನೇ ನೋಡೋಣ. ಈಗ ಫೋಟೋಲಿಟಿಕ್ ಡಿಕಂಪೋಸಿಷನ್ ಅಂದ್ರೇನು, ಬೆಳಕನ್ನ ಯೂಸ್ ಮಾಡಿ ಬೆಳಕು ಅಂದರೆ ಸೂರ್ಯನ ಕಿರಣದಿಂದ ಅಥವಾ ಏನಾದರೂ ಒಂದು ಬಲ್ಬಿಂದ ಲೈಟ್ನ ಯೂಸ್ ಮಾಡಿ ಒಂದು ರಿಯಾಕ್ಷನ್ ಏನಾದರೂ ಆದರೆ, ಕೆಮಿಕಲ್ ರಿಯಾಕ್ಷನ್ ಆದರೆ ಅದನ್ನು ನಾವು ಫೋಟೋಲಿಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸಿಲ್ವರ್ ಕ್ಲೋರೈಡ್, ಡಿಕಂಪೋಸಿಷನ್ ಆಫ್ ಸಿಲ್ವರ್ ಕ್ಲೋರೈಡ್ ಅಂತ ಕರಿತೀವಿ. ಈ ಸಿಲ್ವರ್ ಕ್ಲೋರೈಡ್ನ ಫಾರ್ಮುಲಾ ಏನು, 2AgCl ಅಂತ ಕರಿತೀವಿ. ಈಗ ಹೇಗೆ ಬ್ರೇಕ್ ಡೌನ್ ಆಗುತ್ತೆ ಅಂದರೆ 2Ag ಅಂದರೆ ಸಿಲ್ವರ್ ಮತ್ತು Cl ಅಂದರೆ ಏನು, ಕ್ಲೋರಿನ್, CHLORINE, ಕ್ಲೋರಿನ್. ಮತ್ತು ಈ ಫೋಟೋವೋಲ್ಟಿಕ್ ಬಿಸಿಲು ಬಂದಾಗ ಏನಾಗುತ್ತೆ ಅಂತಂದರೆ ಕ್ಲೋರಿನ್ ಏನಾಗುತ್ತೆ, ಗ್ಯಾಸ್ ಆಗಿ ಎವಾಪರೇಟ್ ಆಗುತ್ತೆ. ಮತ್ತು ಈ ಸಿಲ್ವರ್ ಏನಾಗುತ್ತೆ ಅಂತಂದರೆ ಇದು ಬ್ಲ್ಯಾಕ್ ಕಲರ್ ಆಗುತ್ತೆ, ಬ್ಲ್ಯಾಕ್ ಅಥವಾ ಗ್ರೇ ಕಲರ್ ಆಗಿ ಟರ್ನ್ ಆಗುತ್ತೆ, ಓಕೆನಾ. ಸೊ ಈ ಥರ ಒಂದು ಮೆಥಡ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದರೆ, ಹಳೆ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿನ ತೆಗಿತಿದ್ರಲ್ವ, ಅವ್ರು ಯಾವ ಮೆಥಡ್ ಯೂಸ್ ಮಾಡ್ತಿರೋ, ಫೋಟೋಲಿಟಿಕ್ ಡಿಕಂಪೋಸಿಷನ್ ಅಥವಾ ಫೋಟೋಲಿಟಿಕ್ ಕೆಮಿಕಲ್ ರಿಯಾಕ್ಷನ್ ಮೆಥಡ್ನ ಅವರು ಯೂಸ್ ಮಾಡ್ತಿದ್ರು. ಸೊ ನಾನು ಹೇಳಿದೆ, ಇಲ್ಲಿ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ನಾವು ಯಾವೊಂದು ಪ್ರಾಸೆಸ್ನ ಯೂಸ್ ಮಾಡ್ತೀವಿ, ಎಲೆಕ್ಟ್ರಾಲಿಸಿಸ್ ಅನ್ನೋ ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಸಿಂಪಲ್ಲು ಏನಿಲ್ಲ, ಈ ಒಂದು ಎಲೆಕ್ಟ್ರಾಲಿಸಿಸಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಕಾಂಪೌಂಡ್ನ ಎಲೆಕ್ಟ್ರಿಸಿಟಿ ಕೊಟ್ಟು ಅಥವಾ ಏನು ಮಾಡ್ತೀವಿ, ವಿದ್ಯುತ್ ಪ್ರವಾಹವನ್ನು ಬಳಸಿಕೊಂಡು ಒಂದು ಸಂಯುಕ್ತವನ್ನು 2 ಅಥವಾ ಹೆಚ್ಚು ಸರಳ ಪದಾರ್ಥಗಳಾಗಿ ವಿಭಜಿಸುವ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ವಿದ್ಯುದ್ವಿಭಜನೆ ಅಂತೂ ಕರೆಯುತ್ತೇವೆ. ಅಂದರೆ ಎಲೆಕ್ಟ್ರಾಲಿಸಿಸ್ ಅಂತ ನಾವು ಅದನ್ನು ಕರಿತೀವಿ, ಓಕೆನಾ. ಸೊ ಈಗ ನಾವು ಯೂಸ್ ಮಾಡ್ಬೋದು. ಅದರೊಳಗೆ 2 ಎಲೆಕ್ಟ್ರೋಡ್ಸ್ನ ನಾವು ಯೂಸ್ ಮಾಡ್ತೀವಿ. ಒಂದು ಆ್ಯನೋಡ್ ಅಂತ ಕರಿತೀವಿ, ಇನ್ನೊಂದು ಕ್ಯಾಥೋಡ್. ಆ್ಯನೋಡ್ ಅಂದರೆ ಏನು, ಪಾಸಿಟಿವ್ಲಿ ಚಾರ್ಜ್, ಕ್ಯಾಥೋಡ್ ಅಂದರೆ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಅಂತ ನಾವು ಅದನ್ನು ಕರಿತೀವಿ. ಈಗ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಹೇಗೆ ಇದು ಎಲೆಕ್ಟ್ರಾಲಿಸಿಸ್ ಆಗುತ್ತೆ ಅಂದರೆ, ಈಗ ಇದು ಡೈರಿ ಮಿಲ್ಕ್ ಸಿಲ್ಕ್, ಓಕೆನಾ. ಡೈರಿ ಮಿಲ್ಕ್ ಸಿಲ್ಕಲ್ಲಿ ಈ ಥರ ಬಾರ್ ಆಗಿ ಮಾಡಿರ್ತಾರೆ, ಈ ಥರ ಒಂದು ಡಿಸೈನಲ್ಲಿ ಮಾಡಿರ್ತಾರೆ. ನಾವೇನಾದರೂ ಈ ಒಂದು ಇಷ್ಟು ಭಾಗನ ಮುರಿದ್ರೆ ಏನಾಗುತ್ತೆ, ಇದೊಂದು ಭಾಗ ಆಗಿ ಆಗುತ್ತೆ. ಅದೇ ಥರನೇ ಸರಿನಾ, ನಾವೇನು ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿ
ಓಕೆನಾ. ಎಲೆಕ್ಟ್ರಿಸಿಟಿ ಆಕ್ಟ್ಸ್ ಲೈಕ್ ಅ ಮಷೀನ್ ಆ್ಯಂಡ್ ಬ್ರೇಕ್ಸ್ ಅ ಕಾಂಪೌಂಡ್ ಇಂಟು ಅ ಸಿಂಪಲರ್ ಸಬ್ಸ್ಟೆನ್ಸಸ್. ಈ ಚಾಕ್ಲೇಟ್ನ ಹೆಂಗೆ 2 ಭಾಗ ಮಾಡ್ತೀವೋ ಅದೇ ಥರನೇ ಒಂದು ಕಾಂಪೌಂಡ್ ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ 2 ಭಾಗಗಳಾಗಿ ನಾವು ಅದನ್ನು ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಈ ಎಲೆಕ್ಟ್ರಾಲಿಸಿಸ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಮ್ಗೆ ಏನು ಬೇಕು, ಬ್ಯಾಟ್ರಿ ಬೇಕು, ಎಲೆಕ್ಟ್ರೋಡ್ ಬೇಕು, ಒಂದು ಆ್ಯನೋಡ್ ಅಂತ ಕರಿತೀವಿ, ಇನ್ನೊಂದು ಕ್ಯಾಥೋಡ್ ಅಂತ ಕರಿತೀವಿ. ಸೊ ಮತ್ತು ಸೊಲ್ಯೂಷನ್ ಬೇಕು, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂತ ಅದನ್ನು ನಾವು ಕರಿತೀವಿ. ಒಂದು ಕೆಮಿಕಲ್ ಈಕ್ವೇಷನ್ ನಾವು ನೋಡೋಣ. 2H2 ಆಗಲೇ ನೋಡಿದ್ವಲ್ಲ, ಅದು ಹೇಗೆ ಕನ್ವರ್ಟ್ ಆಗುತ್ತೆ, ಒಂದು ವಾಟರ್ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವಾಟರ್ ಬ್ರೇಕ್ಸ್ ಇಂಟು ವಾಟರ್ ಹೇಗೆ ಬ್ರೇಕ್ ಆಗುತ್ತೆ, ಒಂದು ಹೈಡ್ರೋಜನ್ ಗ್ಯಾಸ್ ಆಗಿ ಬ್ರೇಕ್ ಆಗುತ್ತೆ, ಇನ್ನೊಂದು ಆಕ್ಸಿಜನ್ ಗ್ಯಾಸ್ ಆಗಿ ಬ್ರೇಕ್ ಆಗುತ್ತೆ. ಮತ್ತು ಹೈಡ್ರೋಜನ್ ಗ್ಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗಿರುತ್ತಲ್ವಾ, ಅದ್ರ ಅಮೌಂಟ್ ಎಷ್ಟಿರುತ್ತೆ ಅಂತಂದರೆ ಇಟ್ ಈಸ್ ಪ್ರೊಡ್ಯೂಸ್ ಇನ್ ಟ್ವೈಸ್ ದ ಅಮೌಂಟ್ ಆಫ್ ಆಕ್ಸಿಜನ್. ಅಂದರೆ ರೇಷಿಯೋ ಎಷ್ಟಿರುತ್ತೆ, 2:1. ಆಕ್ಸಿಜನ್ಗಿಂತ ಅದು 2ರಷ್ಟು ಜಾಸ್ತಿ ಇರುತ್ತೆ. ಮತ್ತು ಈಗ ನಾವು ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ತಂದಿದ್ದೀವಿ ನಮ್ಮ ಭಾರತದಲ್ಲಿ. ಸೊ ನಾವು ಈಗ ಹೈಡ್ರೋಜನ್ನ ಏನರಿಂದ ಯಾವೊಂದು ಇದರಿಂದ ಪ್ರೊಡಕ್ಷನ್ ಮಾಡ್ತಿದ್ದೀವಿ ಅಂದರೆ ಬೇಸ್ಡ್ ಆನ್ ದ ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ನ ನಾವು ಹೈಡ್ರೋಜನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಎಲೆಕ್ಟ್ರಿಕ್ ಬದಲು ನಾವು ಏನಕ್ಕೆ ಶಿಫ್ಟ್ ಆಗ್ತಿದ್ದೀವಿ, ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ಸ್ಗೆ ನಾವು ಶಿಫ್ಟ್ ಆಗ್ತಿದ್ದೀವಿ, ಈ ಥರ ಒಂದು ಎಲೆಕ್ಟ್ರಾಲಿಸಿಸ್ ಮೆಥಡ್ನ ಯೂಸ್ ಮಾಡಿ. ಸೊ ಈಗ ಈ ಎಲೆಕ್ಟ್ರಾಲಿಸಿಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೇನು, ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲ್ನ ಕೋಟ್ ಮಾಡ್ತಾ ಇದ್ರೆ ಅದನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಈಗ ಮಿನರಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತಿದ್ರೆ, ಈಗ ಒಂದು ಮೆಟಲಿಂದ ಅಲ್ಯೂಮಿನಿಯಂನ ಒಂದು ಮೆಟಲಿಂದ ಅಥವಾ ಒಂದು ಯಾವುದೋ ಒಂದು ಪದಾರ್ಥದಿಂದ ಮೆಟಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರೆ ಅಲ್ಲಿ ನಾವು ಎಲೆಕ್ಟ್ರಾಲಿಸಿಸ್ನ ಯೂಸ್ ಮಾಡ್ತೀವಿ. ಮತ್ತು ಕಾಪರ್ನ ಪ್ಯೂರಿಫೈ ಮಾಡೋಕ್ಕೂ ನಾವು, ತಾಮ್ರನ ಶುದ್ಧೀಕರಣಗೊಳಿಸ್ಕೊಳ್ಳೋ ನಾವು ಎಲೆಕ್ಟ್ರಾಲಿಸಿಸ್ನ ಯೂಸ್ ಮಾಡ್ತೀವಿ. ಮತ್ತು ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ನ ಪ್ರೊಡಕ್ಷನ್ ಮಾಡೋಕ್ಕೂ ನಾವು ಎಲೆಕ್ಟ್ರಾಲಿಸಿಸ್ನ ಯೂಸ್ ಮಾಡ್ತೀವಿ, ಸರಿನಾ. ಸೊ ಇದಕ್ಕೋಸ್ಕರನೇ ಎಲೆಕ್ಟ್ರಾಲಿಸಿಸ್ ತುಂಬ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಫೋಟೋಲಿಸಿಸ್ ಅಂದ್ರೇನು, ಬೆಳಕಿನ ವಿಭಜನೆ ಅಂತ ಕರಿತೀವಿ. ಈ ಬೆಳಕನ್ನು ಯೂಸ್ ಮಾಡಿ ಒಂದು ಕಾಂಪೌಂಡಲ್ಲಿ ವಿಧ ಅಂದರೆ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಫೋಟೋಲಿಸಿಸ್ ಅಂತ ಕರಿತೀವಿ. ಓಕೆನಾ. ಇಲ್ಲಿ ಏನು ಮೇನ್ ಸೋರ್ಸ್ ಆಫ್ ಏನು, ಹೀಟ್ ಅಂದರೆ ಸೂರ್ಯನ ಕಿರಣಗಳಿಂದ ಒಂದು ಕಾಂಪೌಂಡ್ನ ನಾವು ಈಗ H2O2 ಅಂತ ಕರಿತೀವಿ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಹೈಡ್ರೋಜನ್ನೇ ಬೇರೆ ಆಕ್ಸಿಜನ್ನೇ ಬೇರೆಯಾಗಿ ಸಿಂಪಲ್ ಆಗಿ ಇದನ್ನು ಬ್ರೇಕ್ ಡೌನ್ ಮಾಡ್ತೀವಲ್ವಾ, ಅದನ್ನು ನಾವು ಫೋಟೋಲಿಸಿಸ್ ವಿಭಜನೆ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ನಾನು ಅವಾಗಲೇ ಹೇಳ್ತೆ, ಇದು ಸಿಲ್ವರ್ ಕ್ಲೋರೈಡಲ್ಲಿ ಏನಿರುತ್ತೆ, ಒಂದು ಸಿಲ್ವರ್ ಇರುತ್ತೆ ಮತ್ತು ಕ್ಲೋರಿನ್ ಗ್ಯಾಸ್. ಓಕೆನಾ. ಒಂದು ಸಿಲ್ವರ್ ಇರುತ್ತೆ, ಇನ್ನೊಂದು ಕ್ಲೋರಿನ್ ಇರುತ್ತೆ. ಈ ಬಿಸಿಲು ಶಾಖಕ್ಕೆ ಏನಾಗುತ್ತೆ, ಈ ಕ್ಲೋರಿನ್ ಏನಾಗುತ್ತೆ, ಎವಾಪರೇಟ್ ಅಂದರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಯಾವುದು, ಸಿಲ್ವರ್ ಒಂದೇ. ಈ ಸಿಲ್ವರ್ ಏನಾಗುತ್ತೆ, ಈ ಸೂರ್ಯನ ಕಿರಣಕ್ಕೆ ಇದು ಸಿಲ್ವರ್ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಗ್ರೇ ಆಗಿ ಕನ್ವರ್ಟ್ ಆಗಿಬಿಡುತ್ತೆ, ಗ್ರೇ ಅಥವಾ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ನೋಡಿರ್ಬೋದು, ನೀವು ಬೆಳ್ಳಿ ಚೈನ್ ಹಾಕೊಂಡಿರ್ತಾರೆ, ಬೆಳ್ಳಿ ಚೈನ್ ಯಾಕೆ ಕಪ್ಪಾಗುತ್ತೆ, ಡ್ಯೂ ಟು ದ ಫೋಟೋಲಿಸಿಸ್ ಅಂತ ನಾವು ಹೇಳ್ಬೋದು, ಸರಿನಾ. ಈಗ ಈ ಫೋಟೋಲಿಸಿಸ್ನ ಎಲ್ಲಿ ಯೂಸ್ ಮಾಡಿರ್ತೀವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಲಿ ಯೂಸ್ ಮಾಡ್ತೀವಿ. ಮತ್ತು ಹಳೆ ಕಾಲದ ಫಿಲಮ್ಗಳು ಹೇಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು. ಸೊ ಇದಿಷ್ಟು ಡಿಕಂಪೋಸಿಷನ್ ರಿಯಾಕ್ಷನ್ನ ಒಂದು ಟೈಪ್ಸು ಮತ್ತು ಹೇಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ಅಲ್ಲಿ ನಾನು ತೋರಿಸಿದ್ದೀನಿ. ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು, 3ನೇ ವಿಧದ ಒಂದು ಕೆಮಿಕಲ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಂದು ಸ್ಥಾನಪನ್ನ ಕ್ರಿಯೆ ಅಂತ ಕರಿತೀವಿ, ಸರಿನಾ. ಡಿಸ್ಪ್ಲೇಸ್ಮೆಂಟ್ ಹೆಸರಲ್ಲೈತೆ, ಒಂದು ಡಿಸ್ಪ್ಲೇಸ್ಮೆಂಟ್, ಒಂದು ರಿಯಾಕ್ಷನಲ್ಲಿ ಏನೋ ಒಂದು ಡಿಸ್ಪ್ಲೇಸ್ ಆಗ್ತೈತೆ ಅಂತ ನೆನ್ಪಿಟ್ಕೊಳ್ಳಿ. ಈಗ 2 ಎಲಿಮೆಂಟ್ ಇರುತ್ತೆ, ಓಕೆನಾ. ಎಲಿಮೆಂಟ್ ಎ ಅಂದರೆ ಎಲಿಮೆಂಟ್ ಬಿ ಅಂತ ಹೇಳ್ತೀನಿ. ಮೊದಲನೇ ಎಲಿಮೆಂಟ್ ಎ, ಇನ್ನೊಂದು ಎಲಿಮೆಂಟ್ ಬಿ. ಮೊದಲನೇ ಎಲಿಮೆಂಟ್ ಏನು, ಜಾಸ್ತಿ ರಿಯಾಕ್ಟಿವ್, ಓಕೆನಾ. ಎರಡನೇ ಎಲಿಮೆಂಟ್ ಏನು, ಕಡಿಮೆ ರಿಯಾಕ್ಟಿವ್. ಈ ಒಂದು ರಿಯಾಕ್ಷನ್ ನಡೆದಾಗ ಈ ಜಾಸ್ತಿ ರಿಯಾಕ್ಟ್ ಆಗೋಂಥ ಒಂದು ಎಲಿಮೆಂಟು ಈ ಬಿ ಎಲಿಮೆಂಟ್ನ ರೀಪ್ಲೇಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ, ಓಕೆನಾ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಹೆಚ್ಚು ಕ್ರಿಯಾಶೀಲ ಮೂಲಧಾತು ಕಡಿಮೆ ಕ್ರಿಯಾಶೀಲ ಮೂಲಧಾತುವನ್ನು ಅದರ ಸಂಯುಕ್ತದಿಂದ ಹೊರ ಹಾಕುತ್ತದೆ. ಯಾವುದು, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ರೀಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಫ್ರಮ್ ಇಟ್ಸ್ ಕಾಂಪೌಂಡ್. ಒಂದು ಕಾಂಪೌಂಡ್ ಇರುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಜಿಂಕ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಓಕೆನಾ. ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್, CuSO4 ಅಂತ ಕರಿತೀವಿ. ಈ ಒಂದು ಜಿಂಕ್ ಏನು, ಕಾಪರ್ಗಿಂತ ಜಾಸ್ತಿ ರಿಯಾಕ್ಟಿವ್, ಓಕೆನಾ. ಸೊ ಏನೋ ಜಿಂಕು ಕಾಪರ್ಗಿಂತ ಜಾಸ್ತಿ ರಿಯಾಕ್ಟಿವ್. ಸೊ ಈ ಜಿಂಕು ಬಂದು ಈ ಕಾಪರ್ನ ರೀಪ್ಲೇಸ್ ಮಾಡಿದ್ರೆ ಅದನ್ನು ನಾವು ಯಾವ ಥರ ಒಂದು ರಿಯಾಕ್ಷನ್ ಅಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ, ಸ್ಥಾನಪನ್ನ ಕ್ರಿಯೆ ಅಂತ ಅದು ನಾವು ಕರಿತೀವಿ, ಓಕೆನಾ. ನೋಡಿ, ಮೊದಲು ಹೀಗಿರುತ್ತೆ, ಓಕೆನಾ. ನಾವಿನ್ನೂ ಜಿಂಕ್ನ ಆ್ಯಡ್ ಮಾಡಿರಲ್ಲ, ಇದೇನು ಫುಲ್ಲು ಕಾಪರ್ ಸಲ್ಫೇಟ್, ಕಾಪರ್ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಜಿಂಕ್ ಆ್ಯಡ್ ಮಾಡಿದ್ಮೇಲೆ ನಾವೇನಾಗುತ್ತೆ, ಜಿಂಕ್ ಆ್ಯಡ್ ಆದಾಗ ನೋಡಿ ಇದು ಫುಲ್ಲು ಏನಾಗುತ್ತೆ ಅಂದರೆ ಇಲ್ಲೊಂದು ರಿಯಾಕ್ಷನ್ ಚೇಂಜ್ ಆಗೈತೆ. ಯಾಕೆ, ಈ ಒಂದು ಹೈಲಿ ರಿಯಾಕ್ಟಿವ್ ಒಂದು ಎಲಿಮೆಂಟ್ ಏನು ಮಾಡೈತೆ, ಈ ಒಂದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ನ ರೀಪ್ಲೇಸ್ ಮಾಡೈತೆ, ಓಕೆನಾ. ಸೊ ಅವಾಗ ಏನಾಗುತ್ತೆ, ನಮಗೆ
ಜಿಂಕ್ ಸೊಲ್ಯೂಷನ್ನು ಹೆಚ್ಚಾಗಿ ಕಾಣಿಸುತ್ತೆ. ಈ ಥರ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಗೊತ್ತು. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು? ಸ್ಥಾನಪನ್ನ ಕ್ರಿಯೆ ಅಂತ ಕರಿತೀವಿ. ಇದರೊಳಗೆ ಡಬಲ್ ಅಂತ ಕೇಳಿದಾರಲ್ವಾ, ಡಬಲ್ ಅಂದ್ರೇನು? ಡಬಲ್ ಕಾಂಪೌಂಡ್ ಇರುತ್ತೆ. ಓಕೆನಾ? ಕಾಂಪೌಂಡ್ ಏನಿರುತ್ತೆ? 2 ಕಾಂಪೌಂಡ್ ಇರುತ್ತೆ. ಇದು ಒಂದು ಮೊದಲನೇ ಕಾಂಪೌಂಡು, ಇದು 2ನೇ ಕಾಂಪೌಂಡು. ಈ ಕಾಂಪೌಂಡ್ಗಳು ಏನಾದರೂ ತಮ್ಮಲ್ಲಿ ಇರೋವಂಥ ಒಂದು ಅಯಾನ್ಸ್ನ ಏನಾದರೂ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ, ಇಲ್ಲಿರೋವಂಥ ಅಯಾನ್ಸ್ ಇಲ್ಲಿಗೆ ಹೋದರೆ, ಇಲ್ಲಿರೋವಂಥ ಅಯಾನ್ಸ್ ಇಲ್ಲಿ ಬಂದರೆ ಅದನ್ನು ನಾವೇನಂತ ಕರಿತೀವಿ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಅದನ್ನು ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಸಿಲ್ವರ್ ನೈಟ್ರೇಟ್ ಪ್ಲಸ್ ಸಿಲ್ವರ್ ಕ್ಲೋರೈಡ್, ಇವೆರಡು ಸಪ್ರೇಟ್ ಕಾಂಪೌಂಡ್, ಸಂಯುಕ್ತಗಳು. ಓಕೆನಾ? ಈ ಸಂಯುಕ್ತಗಳಲ್ಲಿ ಅಯಾನ್ಸ್ ಏನಾದ್ರು ಎಕ್ಸ್ಚೇಂಜ್ ಆದರೆ, ಇವಾಗ ಸಿಲ್ವರ್ ನೈಟ್ರೇಟ್ ಏನೋ ಕನ್ವರ್ಟ್ ಆಗುತ್ತೆ? ಸಿಲ್ವರ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಈಗ ಸೋಡಿಯಂ ಏನಾಗುತ್ತೆ? ಸೋಡಿಯಂ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಥರ ಒಂದು ಕ್ರಿಯೇಷನ್ ಅಥವಾ ಈ ಥರ ಒಂದು ಕೆಮಿಕಲ್ ರಿಯಾಕ್ಷನ್ ನಾವೇನಂತ ಕರಿತೀವಿ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ? ಈಗ ನೆಕ್ಸ್ಟ್ ಕಂಬಷನ್ ರಿಯಾಕ್ಷನ್. ಲಾಸ್ಟ್ನೇ ರಿಯಾಕ್ಷನ್ ಯಾವುದು? ದಹನ ಕ್ರಿಯೆ ಅಂತ ಕರಿತೀವಿ. ಈಗ ಒಂದು ಸಬ್ಸ್ಟೆನ್ಸ್, ಓಕೆನಾ, ಒಂದು ಪದಾರ್ಥ ಆಕ್ಸಿಜನ್ನ ಯೂಸ್ ಮಾಡುತ್ತೆ. ಆಕ್ಸಿಜನ್ ಯೂಸ್ ಮಾಡಿ ಮತ್ತು ಉಷ್ಣಾಂಶವನ್ನು ಬಿಟ್ಟು ಮತ್ತು ಲೈಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ ಒಂದು ರಿಯಾಕ್ಷನ್ನ ನಾವೇನಂತ ಕರಿತೀವಿ? ಕಂಬಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಪೇಪರ್ನ ಸುಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಪೇಪರ್ ಸುಡ್ಬೇಕಾದ್ರೆ, ಆ ಬೆಂಕಿ ಸುಡ್ಬೇಕಾದ್ರೆ ಪೇಪರ್ ಏನು ಯೂಸ್ ಮಾಡಿರುತ್ತೆ? ಬರ್ನ್ ಆಗಬೇಕಾದ್ರೆ ಆಕ್ಸಿಜನ್ನ ಯೂಸ್ ಮಾಡಿರುತ್ತಾ? ಪ್ಲಸ್ ಪೇಪರ್ ಸುಡ್ಬೇಕಾದ್ರೆ ನಮಗೆ ಬೆಳಕು ಬರುತ್ತೆ, ಅಂದರೆ ಲೈಟ್ ಬರುತ್ತಾ? ಆಮೇಲೆ ಬಿಸಿ ಶಾಖ ಇರುತ್ತಾ? ಸೊ ಈ ಥರ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ? ಕಂಬಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಜನ್ ಯೂಸ್ ಮಾಡ್ತೀವಿ, ಆ ಬರ್ನ್ ಆಗಬೇಕಾದ್ರೆ ನಮಗೆ ಲೈಟ್ ಸಿಗುತ್ತೆ, ಆಮೇಲೆ ಹೀಟು ಪ್ರೊಡ್ಯೂಸ್ ಆಗುತ್ತೆ. ಈ ಥರ ರಿಯಾಕ್ಷನ್ ನಾವೇನಂತ ಕರಿತೀವಿ? ಕಂಬಷನ್ ರಿಯಾಕ್ಷನ್. ಈ ಒಂದು ಕಂಬಷನ್ ರಿಯಾಕ್ಷನ್ ಯಾವಾಗಲೂ ಕೂಡ ಆಕ್ಸಿಜನ್ ಇದ್ದರೆ ಮಾತ್ರ ಅದು ಆಗೋದು, ಇಲ್ಲ ಅಂದರೆ ಅದು ಆಗದೇ ಇಲ್ಲ. ಸರಿನಾ? ನಮಗೆ ಕಂಬಷನ್ ರಿಯಾಕ್ಷನ್ಗೆ ಎಷ್ಟೊಂಥರ ಎಕ್ಸಾಂಪಲ್ ಇರುತ್ತೆ, ನಾವು ಲೈಫಲ್ಲಿ ಎಷ್ಟೊಂದು ಥರದ ನೋಡ್ಬಿಟ್ಟಿರ್ತೀವಿ. ಸೊ ಈಗ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೇನು? ಮೆನಿ ರಿಯಾಕ್ಟೆಂಟ್ಸ್ ಫಾರ್ಮ್ ಒನ್ ಪ್ರಾಡಕ್ಟ್. ಎಷ್ಟೊಂದು ರಿಯಾಕ್ಟೆಂಟು ಒಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದನ್ನು ಕಾಂಬಿನೇಷನ್ ಅಂತ ಕರಿತೀವಿ. ಈ ಒನ್ ಪ್ರಾಡಕ್ಟು ಮೆನಿ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಮಾಡಿದ್ರೆ ಅದನ್ನು ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಅಂದ್ರೇನು? ಹೈಯರ್ ರಿಯಾಕ್ಟಿವ್ ಎಲಿಮೆಂಟು ಒಂದು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ನ ರೀಪ್ಲೇಸ್ ಮಾಡೋದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ? 2 ಕಾಂಪೌಂಡ್ನ ಅಯಾನ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಕಂಬಷನ್ ರಿಯಾಕ್ಷನ್ ಅಂದರೆ ಆಕ್ಸಿಜನ್ ಮೂಲಕ ಅದು ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. ಸರಿ, ಈಗ ನಾವು ಒಂದು ಹೊಸ ಕಾನ್ಸೆಪ್ಟ್ಗೆ ನೋಡೋಣ. ಇವಾಗ ಇಷ್ಟೆಲ್ಲ ರಿಯಾಕ್ಷನ್ನ ನೋಡಿದ್ವಿ. ಹೊಸ ಕಾನ್ಸೆಪ್ಟ್ ಏನಪ್ಪ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರಿಡಕ್ಷನ್. ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಅಂತ. ಏನಿದು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಅಂದರೆ ನೋಡಿ, ಹೆಸರಲ್ಲೇ ಇದೆ. ಓಕೆನಾ? ಈ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಯಾವಾಗಲೂ ಕೂಡ ಒಂದೇ ಸರಿ ಅಕ್ಕರ್ ಆಗುತ್ತೆ. ಓಕೆನಾ? ಒಂದೇ ಸರಿ ಅಕ್ಕರ್ ಆಗುತ್ತೆ. ಮತ್ತು ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಆಕ್ಸೀಕರಣ ಕ್ರಿಯೆ ಮತ್ತು ಅಪಚಯ ಕ್ರಿಯೆ ಅಂತ ನಾವು ಕರಿತೀವಿ. ಓಕೆನಾ? ಸೊ ಈ ಬ್ರೀಫಾಗಿ ನೋಡೋದಾದರೆ, ಮೊದಲನೇದಾಗಿ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲೇ ಈ ಇಮೇಜ್ ನೋಡಿ, ಇಲ್ಲಿ ಒಂದು ಸಬ್ಸ್ಟೆನ್ಸ್ ಎ ಅಂತ ಐತೆ, ಇನ್ನೊಂದು ಸಬ್ಸ್ಟೆನ್ಸ್ ಬಿ ಅಂತ ಐತೆ. ಓಕೆನಾ? ಈ ಮೊದಲನೇ ಸಬ್ಸ್ಟೆನ್ಸ್ ಏನಾದರೂ ಎಲೆಕ್ಟ್ರಾನ್ಸ್ನ ಲೂಸ್ ಮಾಡಿದ್ರೆ, ಅಂದರೆ ಕಳ್ಕೊಂಡ್ರೆ, ನೆಕ್ಸ್ಟ್ ರಿಸಲ್ಟ್ ಆಗುವಂಥ ಸಬ್ಸ್ಟೆನ್ಸಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಗೇಯ್ನ್ ಆಗುತ್ತೆ. ಓಕೆನಾ? ಈ ಒಂದು ಬಿ ಸಬ್ಸ್ಟೆನ್ಸಸ್ಸು ಎಲೆಕ್ಟ್ರಾನ್ಸ್ ಅಥವಾ ಆಕ್ಸಿಜನ್ ಏನಾದರೂ ಪಡ್ಕೊಂಡ್ರೆ, ಇಲ್ಲಿಂದ ಆಕ್ಸಿಜನ್ ಪಡ್ಕೊಂಡ್ರೆ ನೆಕ್ಸ್ಟ್ ಸಬ್ಸ್ಟೆನ್ಸ್ಗೆ ಏನಾಗುತ್ತೆ? ಅದು ಆಕ್ಸಿಜನ್ನು ಇಲ್ಲಿ ಲೂಸ್ ಆಗುತ್ತೆ. ಈ ಥರ ಒಂದು ರಿಯಾಕ್ಷನ್ ನಾವೇನು ಕರಿತೀವಿ ಅಂತ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನನಗೆ ಗೊತ್ತು ನಿಮಗೆ ಅರ್ಥ ಆಗಿರಲ್ಲ ಸ್ಟಾರ್ಟಿಂಗ್ ಅಂತ. ಆಕ್ಸಿಡೇಷನ್ ರಿಯಾಕ್ಷನು, ರೆಡಾಕ್ಸ್ ರಿಯಾಕ್ಷನು ಎರಡು ಒಟ್ಟಿಗೆ ಸೇರಿದಾಗ ಅದು ಆ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸರಿನಾ? ನನಗೆ ಗೊತ್ತು ನಿಮಗೆ ಈಗ ಸದ್ಯಕ್ಕೆ ಅರ್ಥ ಆಗಿರಲ್ಲ ಅಂತ, ಅದಕ್ಕೆ ನಾನು ಆಕ್ಸಿಡೇಷನ್ ರಿಯಾಕ್ಷನ್ನೇ ಫಸ್ಟ್ ನೋಡ್ತೀನಿ, ಆಮೇಲೆ ರೆಡಾಕ್ಸ್ ರಿಯಾಕ್ಷನ್ನೇ ಸಪ್ರೇಟಾಗಿ ನೋಡಿ, ಆಮೇಲೆ ಕಂಬೈನ್ ಆಗಿ ಎರಡು ಕೂಡಿಸಿ ಹೇಳ್ತೀನಿ. ಈಗ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೇನು? ಈ ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಒಂದು ಏನಿರುತ್ತೆ, ಆಕ್ಸಿಡೇಷನ್ ಅಂದ್ರೇನು? ನಾನು ಹೇಳ್ದೆ ಆವಾಗಲೇ ಆಕ್ಸಿಜನ್ ಇರುತ್ತೆ ಅಂತ. ಆಕ್ಸಿಜನ್ ಏನಾಗುತ್ತೆ? ಆ್ಯಡ್ ಆಗುತ್ತೆ. ಓಕೆನಾ? ಆಕ್ಸಿಜನ್ ಆ್ಯಡ್ ಆಗುತ್ತೆ, ಹೈಡ್ರೋಜನ್ ಏನಾಗುತ್ತೆ? ರಿಮೂವ್ ಆಗುತ್ತೆ. ಅಂದರೆ ಹೈಡ್ರೋಜನ್ನು ಅದರಿಂದ ಹೊರ ಹೋಗ್ಬಿಡುತ್ತೆ, ಈಚೆಗಡೆ ಹೋಗ್ಬಿಡುತ್ತೆ. ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಕೂಡ ಅದರಿಂದ ದೂರ ಹೋಗ್ಬಿಡುತ್ತೆ. ಸೊ ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಯಾವಾಗಲೂ ಏನಿರುತ್ತೆ? ಬರೀ ಆಕ್ಸಿಜನ್ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರಸ್ಟಿಂಗ್ ಆಫ್ ಐರನ್ ಏನಾಗುತ್ತೆ? ಕಬ್ಬಣ ತುಕ್ಕಿಡಿಯುತ್ತೆ, ಜಂಗು ಹಿಡಿಯುತ್ತಲ್ವಾ? ಸೊ ಈಗ ಐರನ್ ಇರುತ್ತೆ, ಈ ಐರನ್ ಜೊತೆಗೆ ಏನು ರಿಯಾಕ್ಟ್ ಆಗ್ತೈತೆ? ಆಕ್ಸಿಜನ್ ರಿಯಾಕ್ಟ್ ಆಗ್ತೈತೆ. ಓಕೆನಾ? ಆಕ್ಸಿಜನ್ ರಿಯಾಕ್ಟ್ ಆದಾಗ ಏನಾಗುತ್ತೆ? ಇದು ರಸ್ಟ್ ಆಗುತ್ತೆ, ಅಂದರೆ ಜಂಗು ಹಿಡಿಯುತ್ತೆ.
ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಆಕ್ಸಿಡೇಷನ್ಗೆ. ಈಗ ರಿಡಕ್ಷನ್ ಅಂದರೆ ಏನು? ಈ ರಿಡಕ್ಷನಲ್ಲಿ ರಿಡಕ್ಷನ್ ಅಂದರೆ ಆಕ್ಸಿಜನ್ ಇರೋಲ್ಲ, ಅದು ಬಿಟ್ಟು ಹೈಡ್ರೋಜನ್ನು ಇರುತ್ತೆ ಮತ್ತು ಎಲೆಕ್ಟ್ರಾನ್ಸು ಕೂಡ ಇದರೊಳಗೆ ಆ್ಯಡ್ ಆಗ್ತಾ ಇರುತ್ತೆ, ಸರಿನಾ? ಅಂಥ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ? ರಿಡಕ್ಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಕಾಪರ್ ಆಕ್ಸೈಡ್ ಅಂದರೆ ಏನು? ಆಕ್ಸಿಜನ್ ಇರುತ್ತೆ ಅಂತ ಪ್ಲಸ್ ಹೈಡ್ರೋಜನ್. ಇವಾಗ ನಾವೇನು ಮಾಡ್ತೀವಿ? ಕಾಪರ್ ಆಕ್ಸೈಡಲ್ಲಿ ಏನಾಗುತ್ತೆ? ಆಕ್ಸಿಜನ್ನು ರಿಮೂವ್ ಆಗ್ಬಿಡುತ್ತೆ. ಸೊ ಇವಾಗ ನಮ್ಮ ಹತ್ರ ಮಿಕ್ಕಿರೋದೇನು? ಕಾಪರು ಪ್ಲಸ್ ಹೈಡ್ರೋಜನ್ ಅಂದ್ರೆ ಏನು? ವಾಟರ್. ಓಕೆನಾ? ಸೊ ಈಗ ಕಾಪರ್ ಪ್ಲಸ್ ವಾಟರ್ ಮಾತ್ರ ನಮಗೆ ಅಲ್ಲಿ ಉಳಿಯುತ್ತೆ. ಓಕೆನಾ? ಕಾಪರ್ ಪ್ಲಸ್ ಹೈಡ್ರೋಜನ್ ಅಲ್ಲಿ ಮಾತ್ರ ನಮ್ಮ ಹತ್ರ ಉಳಿದಿರುತ್ತೆ. ಈ ಥರ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ ಬನ್ನಿ, ಈಗ ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಅಂದರೆ ಏನಂದರೆ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತಂದರೆ ಅದು ಆಕ್ಸಿಜನ್ನ ಕಳ್ಕೊಳ್ಳುತ್ತೆ, ಅಂದರೆ ಆಕ್ಸಿಜನ್ನ ಪಡ್ಕೊಳ್ಳುತ್ತೆ, ಇನ್ನು ಮಿಕ್ಕಿದ ಎಲಿಮೆಂಟ್ಸ್ನೆಲ್ಲನೂ ಕಳ್ಕೊಳ್ಳುತ್ತೆ. ರಿಡಾಕ್ಸ್ ರಿಯಾಕ್ಷನ್ ಅಂತಂದರೆ ಆಕ್ಸಿಜನ್ನ ಕಳ್ಕೊಂಡು ಮಿಕ್ಕಿದ ಎಲಿಮೆಂಟ್ಸ್ನೆಲ್ಲನೂ ಆ್ಯಡ್ ಮಾಡ್ಕೊಂಡಿರುತ್ತೆ. ಸೊ ವೆನ್ ಒನ್ ಸಬ್ಸ್ಟೆನ್ಸ್ ಲೂಸಸ್ ಎಲೆಕ್ಟ್ರಾನ್ಸ್ or gains oxygen and another substance gains electrons and loses oxygen, this combined process is called redox reaction ಅಂತ ಕರಿತೀವಿ. ಒಂದು ಪದಾರ್ಥ ಎಲೆಕ್ಟ್ರಾನ್ಸ್ ಕಳೆದುಕೊಳ್ಳುತ್ತದೆ ಅಥವಾ ಆಮ್ಲಜನಕವನ್ನು ಪಡೆಯುತ್ತದೆ, ಇನ್ನೊಂದು ಪದಾರ್ಥ ಎಲೆಕ್ಟ್ರಾನ್ಸ್ ಪಡೆಯುತ್ತದೆ ಅಥವಾ ಆಮ್ಲಜನಕವನ್ನು ಕಳೆದುಕೊಳ್ಳುತ್ತದೆ. ಈ ಎರಡು ಒಟ್ಟಿಗೆ ನಡೆಯುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಎರಡು ಎಲಿಮೆಂಟ್ ಐತೆ, ಇಲ್ಲಿ A ಪ್ಲಸ್ ಬಿ ಮತ್ತು ಇಲ್ಲಿ A ಪ್ಲಸ್ ಬಿ ಅಂತ ಐತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡ್ತೈತೆ? ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊತೈತೆ. ಅಂದರೆ ಇದು ಯಾವ ರಿಯಾಕ್ಷನ್? ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೇನು? ಆಕ್ಸಿಜನ್ನ ಪಡ್ಕೊತಿರುತ್ತೆ, ಆಕ್ಸಿಜನ್ನ ಗೇನ್ ಮಾಡುತ್ತೆ. ಸೊ ಹಂಗಾರೆ ಇದ್ಯಾವುದು? ಇಲ್ಲಿ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡ್ಕೊತಿದೆ, ಬಟ್ ಆಕ್ಸಿಜನ್ ಏನು ಮಾಡ್ತಿದೆ? ರಿಲೀಸ್ ಮಾಡ್ತೈತೆ. ಅಂದರೆ ಇದೇನು? ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಎರಡೂ ಕಂಬೈನ್ ಮಾಡಿ ನಾವು ನೋಡಿದ್ರೆ ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ, ಸರಿನಾ? ಸೊ ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಏನು? ಸೊ ಆಕ್ಸಿಡೈಸಿಂಗಲ್ಲಿ ಈಗ ಆಕ್ಸಿಜನ್ ರಿಲೀಸ್ ಆಗಬೇಕಲ್ವಾ, ಅದಕ್ಕೆ ಏನಾದರೂ ಒಂದು ಹೆಲ್ಪ್ ಆಗಬೇಕಲ್ಲ, ಅದಕ್ಕೆ ಒಂದು ಏಜೆಂಟ್ಸ್ ಅಂತ ಕರಿತೀವಿ. ಓಕೆನಾ? ಆಕ್ಸೀಕರಣಕಾರಿ ಅಂತ ಅದನ್ನು ಕರಿತೀವಿ. ಈ ಆಕ್ಸೀಕರಣಕಾರಿ ಏನು ಮಾಡುತ್ತೆ ಅಂದರೆ ಕಾಸಸ್ ಆಕ್ಸಿಡೈಸೇಷನ್ ಬೈ ಗಿವಿಂಗ್ ಆಕ್ಸಿಜನ್ ಆರ್ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್. ಇಟ್ ಈಸ್ ಸೆಲ್ಫ್ ರೆಡ್ಯೂಸ್ಡ್. ಅಂದರೆ ಇದೇನು ಮಾಡುತ್ತೆ? ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ? ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡುತ್ತೆ ಅಥವಾ ಆಕ್ಸಿಜನ್ನ ಗೇನ್ ಮಾಡುತ್ತೆ. ಈಗ ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ರೆಡ್ಯೂಸಿಂಗ್ ಏಜೆಂಟ್ ಏನು ಮಾಡುತ್ತೆ? ರಿಮೂವ್, ಅಂದರೆ ಆಕ್ಸಿಜನ್ ಏನು ಮಾಡುತ್ತೆ? ರಿಮೂವ್ ಮಾಡುತ್ತೆ ಮತ್ತು ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ? ಡೊನೇಟ್ ಮಾಡುತ್ತೆ. ಓಕೆ, ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ? ಡೊನೇಟ್ಸ್ ಮಾಡುತ್ತೆ. ಇಟ್ ಈಸ್ ಸೆಲ್ಫ್ ಆಕ್ಸಿಡೈಸ್, ಅಂದರೆ ಅದಾಗೆ ಅದು ಆಕ್ಸಿಜನ್ನ ರಿಮೂವ್ ಮಾಡುತ್ತೆ. ಬಟ್ ಆಕ್ಸಿಡೈಸಿಂಗ್ ಏಜೆಂಟಲ್ಲಿ ಏನು? ಅದಾಗೆ ಅದನ್ನು ರಿಡಕ್ಷನ್ ಮಾಡ್ಕೊಳ್ಳುತ್ತೆ. ಇದನ್ನು ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ, ಸರಿನಾ? ಇದ್ರ ಮೇಲೆ ನಮಗೆ ಕ್ವಶನ್ಸ್ ಬರುತ್ತೆ, ಆದರೆ ನನಗೆ ಆಕ್ಸಿಡೈಸೇಷನ್ ರಿಯಾಕ್ಷನ್ ಮತ್ತು ರಿಡಕ್ಸ್ ರಿಯಾಕ್ಷನ್ ಮೇಲೆ ಅಲ್ಲ, ಬೋತ್ ಕೇಳ್ತಾರೆ. ಅದು ರೆಡಾಕ್ಸ್ ರಿಯಾಕ್ಷನ್ ಅಂತ ಈ ಒಂದು ಪ್ರಶ್ನೆ ನಮಗೆ ಕೇಳ್ತಾರೆ. ರೆಡಾಕ್ಸ್ ರಿಯಾಕ್ಷನ್ ಅನ್ನೋದು ಕೆಮಿಕಲ್ ರಿಯಾಕ್ಷನ್. ಓಕೆನಾ? ಅದರೊಳಗೆ ಆಕ್ಸಿಡೇಷನ್ ಇರುತ್ತೆ ಮತ್ತು ರೆಡಾಕ್ಷನ್ನು ಒಂದೇ ಸಮನೆ ಟೇಕ್ ಪ್ಲೇಸ್ ಆಗುತ್ತೆ, ಸರಿನಾ? ಇನ್ನು ಒಂದೇ ಸಮನೆ ಟೇಕ್ ಪ್ಲೇಸ್ ಆಗುತ್ತೆ. ನೋಡಿ, ನಾನು ಹೇಳಿದೆ ಈಗ A ಮತ್ತು B ಎರಡು ಎಲಿಮೆಂಟ್ ಅಥವಾ ಎರಡು ಸಬ್ಸ್ಟೆನ್ಸ್ ಪಾರ್ಟಿಕಲ್ಸ್ ಅಂತ ಅಂದ್ಕೊಳ್ಳಿ. ಈ A ಎಲಿಮೆಂಟ್ ಏನು ಮಾಡುತ್ತೆ? ಅಂದರೆ ಆಕ್ಸಿಜನ್ನ ಬಿಡುತ್ತೆ. ಓಕೆನಾ? ಆಕ್ಸಿಜನ್ನ ಲೀವ್ ಮಾಡ್ತೈತೆ ಅಂದರೆ ಏನು? ಇದನ್ನು ನಾವು ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಈಗ ಒಂದು ಎಲಿಮೆಂಟ್ ಏನಾದ್ರು ಆಕ್ಸಿಜನ್ನ ಬಿಟ್ಟರೆ ಇನ್ನೊಂದು ಎಲಿಮೆಂಟ್ ಏನು ಮಾಡುತ್ತೆ? ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡುತ್ತೆ. ಅಂದರೆ ಇದು ಆಕ್ಸಿಡೈಸಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ B ಎಲಿಮೆಂಟ್ ಏನು ಮಾಡುತ್ತೆ? B ಎಲಿಮೆಂಟು ಏನೋ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊತೈತೆ. ಅಂದರೆ ಇದನ್ನು ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊತಿದ್ರೆ ಇನ್ನೊಂದು ಎಲಿಮೆಂಟ್ ಏನು ಮಾಡುತ್ತೆ? ಅದನ್ನು ಲೂಸ್ ಮಾಡಿರುತ್ತೆ, ಅಂದರೆ ಅದನ್ನು ಬಿಟ್ಕೊಟ್ಬಿಟ್ಟಿರುತ್ತೆ. ಆ ಥರ ಒಂದು ರಿಯಾಕ್ಷನ್ ನಾವು ಆಕ್ಸಿಡೈಸಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಕಂಪ್ಲೀಟಾಗಿ ಯಾವುದಾದ್ರು ಒಂದು ರಿಯಾಕ್ಷನ್ ಎರಡೂ ಸರಿ ಒಂದೇ ಸರಿ ಆಗ್ತಾಯಿದ್ರೆ ಅದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ, ಸರಿನಾ? ಏನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಯಾಕೆ ಈ ರೆಡಾಕ್ಸ್ ರಿಯಾಕ್ಷನ್ ಒಟ್ಟಿಗೆ ಆಗುತ್ತೆ ಅಂತಂದರೆ, ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ ಗೇನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ A ಸಬ್ಸ್ಟೆನ್ಸು ಮತ್ತು B ಸಬ್ಸ್ಟೆನ್ಸ್ ಅಂತ ಅಂದ್ಕೊಳ್ಳಿ, ಸರಿನಾ? ಇಲ್ಲಿ ಇದು A ಸಬ್ಸ್ಟೆನ್ಸು, ಇದು B ಸಬ್ಸ್ಟೆನ್ಸು, ಇದೆರಡು ಬೇರೆ ಬೇರೆ ಥರ ಒಂದು ಕೆಮಿಕಲ್ ರಿಯಾಕ್ಷನ್. ಇದೇ ಬೇರೆ ಬಾಂಡು. ಈಗ ಒಂದು ಸಬ್ಸ್ಟೆನ್ಸ್ ಇವಾಗ A ಏನಾದರೂ ಆಕ್ಸಿಜನ್ನ ತಗೊತೈತೆ ಅಂತಂದರೆ, ಈ Aಗೆ ಆಕ್ಸಿಜನ್ ಎಲ್ಲಿಂದ ಸಿಕ್ಕಿರುತ್ತೆ? ಈ ಸಬ್ಸ್ಟೆನ್ಸ್ ಏನಾದ್ರು ಆಕ್ಸಿಜನ್ನ ಬಿಟ್ಟಿದ್ರೆ ಇದಕ್ಕೆ ಸಿಗುತ್ತೆ. ಓಕೆನಾ? ಸೊ ಇವಾಗ ಏನಾಯಿತು? A ಆಕ್ಸಿಜನ್ ಈ ಫಾರ್ ಎಕ್ಸಾಂಪಲ್ ಇದು X ಕಾಂಪೌಂಡು, ಇದು Y ಕಾಂಪೌಂಡು. X ಕಾಂಪೌಂಡಲ್ಲಿ A ಸಬ್ಸ್ಟೆನ್ಸಸ್ಸು ಆಕ್ಸಿಜನ್ನ ಬಿಟ್ಟರೆ Y ಕಾಂಪೌಂಡ್ನ A ಸಬ್ಸ್ಟೆನ್ಸ್ಗೆ ಆಕ್ಸಿಜನ್ ಸಿಗುತ್ತೆ. ಓಕೆನಾ? ಸೊ ಅದೇ ಥರನೇ ಈ ಏನಾದರೂ ಇಲ್ಲಿ
ವೈ ಕಾಂಪೌಂಡ್ನ ಬಿ ಸಬ್ಸ್ಟೆನ್ಸಸ್ ಏನಾದರೂ ಎಲೆಕ್ಟ್ರಾನ್ಸ್ನ ಬಿಟ್ಟರೆ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಯಾವ್ದಕ್ಕೆ ಸಿಗುತ್ತೆ, ಈ ಒಂದು ಪಾರ್ಟಿಕಲ್ಗೆ ಅಥವಾ ಈ ಒಂದು ಸಬ್ಸ್ಟೆನ್ಸ್ಗೆ ಎಲೆಕ್ಟ್ರಾನು ಸಿಗುತ್ತೆ. ಸೊ ಒಂದು ಸಬ್ಸ್ಟೆನ್ಸ್ ಏನಾದರೂ ಬಿಟ್ಟರೆ ಅದು ಇನ್ನೊಂದು ಸಬ್ಸ್ಟೆನ್ಸ್ಗೆ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ಇದು ಟುಗೆದರ್ ಆಗಿ ಅಕ್ಕರ್ ಆಗುತ್ತೆ. ಸೊ ದೇರ್ಫೋರ್ ಬೋತ್ ಹ್ಯಾಪನ್ ಟುಗೆದರ್. ನೋಡಿ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಒಂದು ಪದಾರ್ಥ ಆಮ್ಲಜನಕವನ್ನು ಪಡೆದರೆ ಆ ಆಮ್ಲಜನಕ ಎಲ್ಲಿಂದ ಬರುತ್ತೆ, ಮತ್ತೊಂದು ಪದಾರ್ಥದಿಂದ ತಾನೇ ಬರಬೇಕು. ಅದೇ ಥರ ಒಂದು ಪದಾರ್ಥಕ್ಕೆ ಆಮ್ಲಜನಕ ಸೇರುತ್ತದೆ, ಅದನ್ನು ಅಸ್ಕೀಕರಣ ಅಂದರೆ ಏನಂತ ಕರಿತೀವಿ, ರಿಡಕ್ಷನ್ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಥವಾ ರಿಡಕ್ಷನ್ ಕ್ರಿಯೇಷನ್ ಅಂತ ರಿಯಾಕ್ಷನ್ ಅಂತ ನಾವು ಕರಿತೀವಿ, ಸರಿನಾ. ಮತ್ತು ಮತ್ತೊಂದು ಪದಾರ್ಥದಿಂದ ಆಮ್ಲಜನಕ ಹೊರ ಹೋಗುತ್ತದೆ, ಅಪಚಾರ ರಿಯಾಕ್ಷನ್ ಅಂದರೆ ಆಕ್ಸಿಡೈಸಿಂಗ್ ರಿಯಾಕ್ಷನ್ ಅಂತ ನಾವು ಅದನ್ನು ಕರಿತೀವಿ. ಏನು ಆಕ್ಸಿಡೇಷನ್, ಅಸಕೀಕರಣ ಅಂದರೆ ಆಕ್ಸಿಡೇಷನ್ನು, ಅಪಚಾರ ಅಂದರೆ ರಿಡಕ್ಷನ್ ರಿಯಾಕ್ಷನ್. ಸೊ ಹೀಗೆ ಎರಡು ಒಂದೇ ಸಮಯದಲ್ಲಿ ನಡೆಯುತ್ತವೆ, ಓಕೆನಾ. ಎರಡು ಏನಾಗುತ್ತೆ, ಒಂದೇ ಸಮಯದಲ್ಲಿ ಇದು ನಡೆಯುತ್ತೆ, ಅದಕ್ಕೋಸ್ಕರ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ ಎಲೆಕ್ಟ್ರಾನ್ಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ನ ತೊಗೊಂಡ್ರೆ ನಾವು ಏನಾಗುತ್ತೆ, ಎಲೆಕ್ಟ್ರಾನ್ಸು ಕಡಿಮೆ ಆಗುತ್ತೆ, ಎಲೆಕ್ಟ್ರಾನ್ಸ್ ರಿಡಕ್ಷನ್ ಆಗುತ್ತೆ. ಇಲ್ಲಿ ಒಂದು ಕಾಂಪೌಂಡಲ್ಲಿ ಎಲೆಕ್ಟ್ರಾನ್ಸ್ ಏನಾದ್ರು ರಿಡಕ್ಷನ್ ಆದರೆ ಅದು ಇನ್ನೊಂದು ಕಾಂಪೌಂಡಲ್ಲಿ ಅಥವಾ ಇನ್ನೊಂದು ಸಬ್ಸ್ಟೆನ್ಸ್ಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸು ಅಕ್ಸೆಪ್ಟ್ ಆಗುತ್ತೆ, ಅದನ್ನು ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೀವು ಈ ಒಂದು ಕಾನ್ಸೆಪ್ಟ್ನ ನೀವು ಹೋಗ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಇನ್ನೂ ಕನ್ಫ್ಯೂಷನ್ ಆಗಿದೆ, ನೀವು ನೋಟ್ಸಲ್ಲಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಎಲ್ಲ ಹಾಕಿದ್ದೀನಿ, ಓಕೆನಾ. ಅಲ್ಲೊಂದ್ಸರಿ ಓದಿ ನಿಮಗೆ ಕಾನ್ಸೆಪ್ಟ್ ಎಕ್ಸ್ಟ್ರಾ ಅರ್ಥ ಆಗುತ್ತೆ. ಈಗ ಕರೋಷನ್ ಅಂದ್ರೆ ಏನು, ಕಾಟ ಅಥವಾ ಲೋಹದ ಕಾಟ ಅಂತ ಕರಿತೀವಿ. ಕರೋಷನ್ ಅಂದ್ರೆ ಏನಿಲ್ಲ, ಡ್ಯೂ ಟು ದ ಎನ್ವಾರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಏರು, ವಾಟರು ಅಥವಾ ಅದರ್ ಕೆಮಿಕಲ್ಸ್, ಏರ್ ಪೊಲ್ಯೂಷನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಆ ಒಂದು ಎನ್ವಾರನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಅಥವಾ ಪರಿಸರದ ಫ್ಯಾಕ್ಟರ್ಸ್ ಇಂದ ಏನಾದರೂ ಒಂದು ರಿಯಾಕ್ಷನ್ ಆದರೆ ಯಾವುದ್ರ ಜೊತೆಗೆ, ಐರನ್ ಜೊತೆಗೆ ಅಥವಾ ಮೆಟಲ್ ಜೊತೆಗೆ, ಅದನ್ನು ನಾವು ಕರೋಷನ್ ಅಂತ ಕರಿತೀವಿ, ಓಕೆನಾ. ಅಥವಾ ಕಾಟ ಅಥವಾ ಲೋಹದ ಕಾಟ ಅಂತ ಕರಿತೀವಿ. ಈ ಲೋಹದ ಕಾಟ ಅಥವಾ ಈ ಕಾಟದಲ್ಲಿ ಏನಾಗುತ್ತೆ ಅಂದರೆ ಇದು ಒಂದು ಮೆಟಲ್, ಓಕೆನಾ. ಈ ಮೆಟಲ್ ಏನಾಗುತ್ತೆ, ಆಕ್ಸಿಜನ್ನು, ಏರು, ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಅದು ಕರೋಸ್ಟ್ ಅಂದರೆ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಏನು ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಿಡಿತಾ ಏನಾಗುತ್ತೆ, ಇದು ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಕರೋಷನ್ ಅಂತ ಕರಿತೀವಿ. ಈ ಕರೋಷನ್ ಯಾಕೆ ಅಕ್ಕರಾಗುತ್ತೆ, ಈ ಲೋಹಗಳ ಕಾಟ ಹೇಗೆ ಉಂಟಾಗುತ್ತೆ ಅಂತಂದರೆ, ಒಂದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ, ಅಂದರೆ ಆಮ್ಲಜನಕ ಜೊತೆ ರಿಯಾಕ್ಟ್ ಆದರೆ, ನೆಕ್ಸ್ಟ್ ನೀರು ಜೊತೆ ರಿಯಾಕ್ಟ್ ಆದರೆ, ಅಂದರೆ ಮಳೆ ನೀರು ಬರುತ್ತಲ್ವಾ, ಅವಾಗ ಅದೇನಾದ್ರು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಹತ್ರನೇ ಗೇಟ್ ಮಾಡಿಸಿರ್ತೀವಿ ಅಂದ್ಕೊಳ್ಳಿ, ನಮ್ಮ ಮನೆ ಮುಂದೆ ಗೇಟ್ ಇದೆ, ಆ ಗೇಟ್ ಏನು ಮೆಟಲಿಂದ ಮಾಡಿರ್ತೀವಿ. ಆ ಗೇಟ್ಗೆ ನಾವು ಪೇಂಟ್ ಹೊಡೆಯೋದು ಸ್ವಲ್ಪ ದಿನ ಲೇಟ್ ಮಾಡಿಬಿಟ್ಟಿರ್ತೀವಿ, ಅಥವಾ ಪೇಂಟ್ ಹೊಡೆದು ಜಾಸ್ತಿ ದಿನ ಆಗಿರುತ್ತೆ. ಮಳೆಯಿಂದ ಬಂದಾಗ ಏನಾಗುತ್ತೆ, ಗೇಟು ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ, ಮಳೆ ನೀರು ಬಿದ್ದಾಗಿರ್ಬೋದು, ಗಾಳಿ ಜೊತೆ ರಿಯಾಕ್ಟ್ ಆಗಿರ್ಬೋದು, ಯಾಕಂದರೆ ಮೆಟಲ್ಲು ಗಾಳಿ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಅದನ್ನು ನಾವು ತುಕ್ಕಿಡ್ದ ನಾವು ಏನಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ, ಓಕೆನಾ. ಸೊ these reactions slowly convert the metal into compounds such as ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ರಸ್ಟಿಂಗ್ ಆಫ್ ಐರನ್ ಹೇಗಾಗುತ್ತೆ, ಐರನ್ ಹೇಗೆ ರಸ್ಟ್ ಆಗುತ್ತೆ ಅಂತಂದರೆ, ಅದು ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ, ಆಕ್ಸಿಜನ್ ಆಗಿರ್ಬೋದು ಅಥವಾ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೋ, ಅವಾಗ ಏನಾಗುತ್ತೆ, ಅದು ರಸ್ಟ್ ಹಿಡಿಯೋಕ್ಕೆ, ಜಂಗು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಈ ಥರ ಒಂದು ಸಿಂಪಲ್ ಕ್ವಶನ್ಸ್ನ ನಮಗೆ ಕೇಳ್ತಾರೆ, ರಸ್ಟಿಂಗ್ ಆಫ್ ಐರನ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್ ಆಫ್ ಏನು ಅಂತ, ಯಾವುದ್ರ ಜೊತೆ ಅದು ರಿಯಾಕ್ಟ್ ಆದರೆ ಆಗುತ್ತೆ ಅಂತ, ಆಕ್ಸಿಜನ್, ವಾಟರ್, ಏರ್ ಅಂತ ಹೇಳಿದ್ರು ನೀವು, ಅದು ಆನ್ಸರ್ ಆಗುತ್ತೆ. ಸೊ ಈಗ ಸ್ವಲ್ಪ ಮೆಟಲ್ಸ್ಗಳು ಅದು ಏನು ಫಾರ್ಮ್ ಆಗುತ್ತೆ ಮತ್ತು ಯಾವ ಥರ ಕಲರ್ ಆಗಿ ಬದಲಾಗುತ್ತೆ ಈ ಥರ ಒಂದು ಕರೋಷನ್ ಅಥವಾ ತುಕ್ಕಿಡಿದಾಗ ಅಂತ. ಈಗ ಐರನ್ ಏನಾದರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ರಸ್ಟ್ ಆಗುತ್ತೆ, ಅಂದರೆ ಜಂಗು ಹಿಡಿಯುತ್ತೆ, ಮತ್ತು ಅದು ರೆಡ್ಡಿಶ್ ಬ್ರೌನ್ ಅಥವಾ ಕೆಂಪು ಕಂದು ಕಲರ್ ಆಗಿ ಕಾಣಿಸುತ್ತೆ. ಈಗ ಕಾಪರ್ ಏನಾದ್ರು ಅದೇ ಥರ ರಿಯಾಕ್ಟ್ ಆದರೆ ಗ್ರೀನ್ ಕೋಟಿಂಗ್ ಏನಾಗುತ್ತೆ, ಗ್ರೀನ್ ಕೋಟಿಂಗ್ ಫಾರ್ಮ್ ಆಗಿ ಅಥವಾ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ, ಅದು ಕಾಪರ್ ಅಂದರೆ ತಾಮ್ರ. ಸಿಲ್ವರ್ ನೋಡ್ಬೋದು, ಸಿಲ್ವರ್ ಏನಾಗುತ್ತೆ, ಈಗ ಸಿಲ್ವರ್ ಏನಾದ್ರು ಗಾಳಿಗೆ ಬಿಟ್ಟರೆ ಅಥವಾ ನಾವು ಸಿಲ್ವರ್ ಚೈನ್ ಹಾಕೊಂಡಿದ್ರೆ ಅದು ಕಪ್ಪಾಗ್ಬಿಡುತ್ತೆ, ಅದು ಸಿಲ್ವರ್ ಚೈನ್. ಜಿಂಕ್ ಯಾವುದು ವೈಟ್ ಆಗುತ್ತೆ, ಜಿಂಕ್ ಯಾವ್ದು ಕಲರ್ ಇರುತ್ತೆ, ಜಿಂಕ್ ಆಕ್ಸೈಡ್ ಆಗಿ ಅದು ವೈಟ್ ಕಲರ್ ಆಗಿ ಕಾಣಿಸುತ್ತೆ. ಸೊ ಈಗ ನಾವು ಈ ಕರೋಷನ್ನ ಹೇಗೆ ಪ್ರಿವೆಂಟ್ ಮಾಡೋದು, ಹೇಗೆ ತಡೆಗಟ್ಟುವುದು, ಅದರೊಳಗೆ ಎಷ್ಟೊಂದು ವಿಧಾನಗಳೈತೆ. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ಬೋದು, ಅದಕ್ಕೆ ಪೇಂಟ್ ಮಾಡ್ಬೋದು, ಮತ್ತು ನಿರಂತರವಾಗಿ ಗ್ರೀಸ್ ಹಚ್ಬೋದು. ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಈ ಗ್ಯಾಲ್ವನೈಸೇಷನ್ ಅಂದರೆ ಏನಿಲ್ಲ, ಒಂದು ಮೆಟಲ್ ಅಥವಾ ಒಂದು ಕಬ್ಬಿಣದ ರಾಡ್ ಇರುತ್ತಾ, ಅದಕ್ಕೆ ಏನು ಬಳಿಯೋದು, ಜಿಂಕ್ನ ಪೇಂಟ್ ಮಾಡೋದು, ಓಕೆನಾ. ಜಿಂಕ್ ಪೇಂಟ್ ಮಾಡೋದ್ರಲ್ಲಿ ಏನಾಗುತ್ತೆ, ರಸ್ಟು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ನೀವು ಹೈವೇಲಿ ಹೋಗ್ಬೇಕಾದ್ರೆ ನಿಮಗೆ ಈ ಥರ ಒಂದು ಬ್ರಿಡ್ಜಸ್ನ ಕ್ರಿಯೇಟ್ ಮಾಡಿರ್ತಾರೆ, ಓಕೆನಾ. ಒಂದು ಬ್ರಿಡ್ಜಸ್ನ ಕ್ರಿಯೇಟ್ ಮಾಡಿದ್ದು ರೋಡ್ ಅಂತ ಅಂದರೆ ಇಲ್ಲಿ ಸಿಲ್ವರ್ ಕಲರ್ ನಿಮಗೆ ಬ್ರಿಡ್ಜಸ್ ಕಾಣಿಸುತ್ತೆ,
ಓಕೆನಾ. ಹೈವೇಲಿ ಹೋಗ್ಬೇಕಾದ್ರೆ ನಿಮಗೆ ಸಿಲ್ವರ್ ಕಲರ್ ಪೈಪ್ ಆಗಿರ್ಬೋದು ಅಥವಾ ಹಿಂಗೆ ಯು ಶೇಪಲ್ಲಾಗಿ ಬ್ರಿಡ್ಜ್ಗಳನ್ನ ಮಾಡಿರ್ತಾರೆ. ಅದು ಏನಕ್ಕೆ ಆ ಬ್ರಿಡ್ಜ್ಗಳು ನೋಡಿರ್ತೀರಿ ಯಾವಾಗಲೂ ಸಿಲ್ವರ್ ಕಲರ್ ಇರುತ್ತೆ. ಯಾಕೆ ಅಂದರೆ ಆ ಒಂದು ಐರನ್ ಮೇಲೆ ನಾವು ಏನು ಮಾಡಿರ್ತಾರೆ ಜಿಂಕ್ ಪೇಂಟ್ನ ಮಾಡಿರ್ತಾರೆ. ಅದನ್ನು ನಾವು ಏನಂತ ಕರಿತೀವಿ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಯಾಕೆ ಮಾಡ್ತಾರೆ ಅಂತಂದರೆ ಅದು ತುಕ್ಕಿಡಿಬಾರ್ದು. ತುಕ್ಕಿಡಿದ್ರೆ ಏನಾಗುತ್ತೆ ಬ್ರಿಡ್ಜು ಕೊಲ್ಯಾಪ್ಸ್ ಆಗುತ್ತೆ. ಓಕೆನಾ. ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೇನು, ಒಂದು ಮೆಟಲ್ ಮೇಲೆ ಇನ್ನೊಂದು ಕೋಟಿಂಗ್ ಮೆಟಲ್ ಏನಾದರೂ ನಾವು ಕೋಟ್ ಮಾಡ್ತಾ ಇದ್ರೆ ಅದನ್ನು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಈಗ ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಏನು, ರೈಲಿಂಗ್ಸ್, ಈಗ ನಮ್ಮ ಮನೆ ಡ್ಯೂಪ್ಲೆಕ್ಸ್ ಮನೆಗಳಲ್ಲಿ ವೈಟ್ ಕಲರ್ ರೈಲಿಂಗ್ಸ್ ಹಾಕಿರ್ತೀರ, ಅದು ತುಕ್ಕಿಡಿಯಲ್ಲ. ಆ ಥರ ಒಂದು ಸ್ಟೈನ್ಲೆಸ್ ಸ್ಟೀಲ್ನ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಕರೋಜನ್ನ ಕಡಿಮೆ ಮಾಡ್ಬೋದು. ಸೊ ಈಗ ಇನ್ನೊಂದು ಕೀ ಟರ್ಮಿನಾಲಜಿ ನೋಡಿ, ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಕೊಬ್ಬಿನ ದುರ್ವಾಸನೆ ಅಥವಾ ಆಹಾರ ಕೆಡುವಿಕೆ. ಈಗ ನಾವು ಇರೋಂಥ ಒಂದು ಪದಾರ್ಥ ಏನಾದರೂ ಕೆಟ್ಟೋದ್ರೆ, ತಿನ್ನೋ ಪದಾರ್ಥ ಏನಾದ್ರು ಕೆಟ್ಟೋದ್ರೆ ಅದನ್ನು ನಾವೇನಂತ ಕರಿತೀವಿ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಈ ರ್ಯಾನ್ಸಿಡಿಟಿ ಏಕೆ ಅಕ್ಕರಾಗುತ್ತೆ, ಅದೊಂದು ಪ್ರಾಸೆಸ್ಸು. ಓಕೆನಾ. ರ್ಯಾನ್ಸಿಡಿಟಿ ಅನ್ನೋದೊಂದು ಪ್ರಾಸೆಸ್ಸು ಇನ್ ವಿಚ್ ಆಯಿಲ್ ಆ್ಯಂಡ್ ಫ್ಯಾಟ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಈಗ ಒಂದು ಫುಡ್ ಪಾರ್ಟಿಕಲಲ್ಲಿ ಫಾರ್ ಎಕ್ಸಾಂಪಲ್ ಈ ಚಿಪ್ಸ್ ತಗೊಳ್ಳಿ. ಈ ಚಿಪ್ಸಲ್ಲಿ ಏನೇನಿರುತ್ತೆ, ಇದನ್ನು ಎಣ್ಣೆಲಿ ಕಡ್ದಿರ್ತಾರಲ್ಲ ಅದ್ರೊಳಗೆ ಆಯಿಲ್ ಕಂಟೆಂಟ್ ಇರುತ್ತಾ, ಮತ್ತು ಅದೇನು ಕಂಟೆಂಟ್ ಮಾಡಿರುತ್ತೆ ಫ್ಯಾಟ್ ಅಥವಾ ಕಂಟೆಂಟು ಅದರೊಳಗೆ ಇರುತ್ತೆ. ಈ ಆಯಿಲ್ ಕಂಟೆಂಟು ಮತ್ತು ಫ್ಯಾಟ್ ಕಂಟೆಂಟು ಎರಡು ಏನರ ಜೊತೆ ರಿಯಾಕ್ಟ್ ಆಗುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಅದು ಫುಡ್ಡು ಅಥವಾ ಒಂದು ಚಿಪ್ಸ್ ಏನಾಗುತ್ತೆ ಹಾಳಾಗಿ ಹೋಗುತ್ತೆ. ಓಕೆನಾ. ಅದೊಂದು ದುರ್ವಾಸನೆ ಅಥವಾ ಬ್ಯಾಡ್ ಸ್ಮೆಲ್ ಆಗಿ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಳ್ಸೋಗಿರೋ ಅನ್ನನೇ ಆಗಿರ್ಬೋದು, ಯಾವ್ದಾದ್ರು ಬೇರೆ ಥರದ ಒಂದು ಫುಡ್ ಪದಾರ್ಥನೇ ಆಗಿರ್ಬೋದು, ಫ್ಯಾಟ್ನ ಒಂದು ಕೊಬ್ಬಿನ ದುರ್ವಾಸನೆ ಬರ್ತಾರೋಂಥ ಪದಾರ್ಥಗಳಿದ್ರೆ ಅದು ಏನಂತ ಕರಿತೀವಿ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಸರಿನಾ. ಈ ರ್ಯಾನ್ಸಿಡಿಟಿ ಯಾಕಾಗುತ್ತೆ ಅಂತಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ, ಓಕೆನಾ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಮತ್ತು ಸನ್ಲೈಟ್ ಸ್ಪೀಡಪ್ ಸಪ್ತ ಈ ಒಂದು ರಿಯಾಕ್ಷನ್ನ ಯಾವುದು ಜಾಸ್ತಿ ಮಾಡುತ್ತೆ ಅಂದರೆ ಸನ್ಲೈಟ್, ಸೂರ್ಯನ ಬೆಳಕು ಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಓಕೆನಾ. ಸೊ ಈ ಥರ ಒಂದು ರಿಯಾಕ್ಷನ್, ಈ ಮಾಯ್ಶ್ಚರ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಸ್ಪಾಯ್ಲೇಜ್. ಮಾಯ್ಶ್ಚರ್ ಅಂದ್ರೇನು, ತೇವಾಂಶ ಇದ್ದರೆ ನಾವು ಫಾರ್ ಎಕ್ಸಾಂಪಲ್ ಇವಾಗ ಅನ್ನ ಅಳಿಸೋದಾಗ ಏನಾಗುತ್ತೆ ಫುಲ್ಲು ಒಂಥರ ನೀರು ಥರ ಇರುತ್ತೆ ಅಲ್ವಾ, ಏನಂದರೆ ಅಲ್ಲಿ ಮಾಯ್ಶ್ಚರ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ರ್ಯಾನ್ಸಿಡಿಟಿ ಅಂದರೆ ಏನಿಲ್ಲ, ಒಂದು ಫುಡ್ಡು ಏನಾದರೂ ಹಾಳಾದರೆ ಅದನ್ನು ರ್ಯಾನ್ಸಿಡಿಟಿ ಅಂತ ನಾವು ಕರಿತೀವಿ. ಸೊ ಚಿಪ್ಸ್ ಬಿಕಮ್ ಸ್ಟೇಲ್ ಅಂದರೆ ಏನು, ಕೆಟ್ಟೋಗುತ್ತೆ ಅಂತ. ಓಲ್ಡ್ ಕುಕ್ಕಿಂಗ್ ಆಯಿಲ್ ಸ್ಮೆಲ್ಸ್ ಬ್ಯಾಡ್. ನಾವು ಓಲ್ಡ್ ಕುಕ್ಕಿಂಗ್ ಆಯಿಲ್, ಈಗ ಫಾರ್ ಎಕ್ಸಾಂಪಲ್ ಒಂದಿನ ಕಬಾಬ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಮತ್ತು ಆ ಕಬಾಬ್ ಎಣ್ಣೆನ ನಾವು ಮಾಡ್ತಾ ಏನಾಗುತ್ತೆ, ಆ ಕಬಾಬ್ ಎಣ್ಣೆ ಕೆಮಿಕಲ್ ರಿಯಾಕ್ಷನ್ ಆಗಿ ಮತ್ತು ಸ್ಮೆಲ್ ಆಗಿರುತ್ತೆ. ಅನ್ನೇ ಸ್ವಲ್ಪ ದಿನ ಇಟ್ಬಿಟ್ರೆ ಆ ಎಣ್ಣೆ ಏನಾಗುತ್ತೆ ಮುಗ್ ವಾಸನೆ ಬರ್ತಾ ಇರುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈ ಕೊಬ್ಬರಿ ಎಣ್ಣೆನೇ ನೋಡ್ಬೋದು. ಈಗ ಮನೆಯಲ್ಲಿ ಅಮ್ಮ ಏನು ಮಾಡಿರ್ತಾರೆ, ಬೆಟ್ಟದ ನೆಲ್ಲಿಕಾಯಿ, ಮೆಂತ್ಯ ಅದನ್ನೆಲ್ಲ ಹಾಕಿ ಕೊಬ್ಬರಿ ಎಣ್ಣೆಗೆ ಕುದಿಸಿ ಒಂದು ಆಯಿಲ್ನ ತಯಾರು ಮಾಡಿರ್ತಾರೆ. ಆ ಆಯಿಲ್ನ ನಾವು ಬೇಗ ಯೂಸ್ ಮಾಡಿಬಿಡ್ಬೇಕು. ಅದನ್ನೇನಾದ್ರು ಗಾಳಿಗೆ ಬಿಟ್ಟರೆ ಅದೇನಾಗುತ್ತೆ ಮುಗ್ ವಾಸನೆ ಬರುತ್ತೆ. ಓಕೆನಾ. ಈ ಥರ ಒಂದು ಪ್ರಾಸೆಸ್ ನಾವು ಏನಂತ ಕರಿತೀವಿ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಸೊ ಈ ರ್ಯಾನ್ಸಿಡಿಟಿನ ಹೇಗೆ ಪ್ರಿವೆಂಟ್ ಮಾಡೋದು, ಹೇಗೆ ಪ್ರಿವೆಂಟ್ ಮಾಡೋದಂದರೆ, ಒಂದು ಆಕ್ಸಿಜನ್ ಅಂದರೆ ಆಮ್ಲಜನಕದಿಂದ ಅದು ದೂರ ಇರಬೇಕು. ಓಕೆನಾ. ಮೊದಲನೇದೇನು, ಆಮ್ಲಜನಕದಿಂದ ಅದು ದೂರ ಇರಬೇಕು. ಮತ್ತು ರೆಫ್ರಿಜರೇಟರಲ್ಲಿ ಇರ್ಬೋದು, ಫುಡ್ ಪದಾರ್ಥಗಳನ್ನ ನಾವೀಗ ಸಾಂಬಾರ್ನಾಗಿರ್ಬೋದು, ರೈಸ್ನೆಲ್ಲ ಏನು ಮಾಡ್ತೀವಿ ಫ್ರಿಜ್ಜಲ್ಲಿ ಇಕ್ಕಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀವಿ. ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂದ್ರೇನು, ಒಂದು ಕಂಟೈನರ್ ಒಳಗಡೆ ಏರು ಹೋಗಬಾರ್ದು. ಆ ಥರ ಒಂದು ಕಂಟೈನರ್ ಒಳಗೆ ಇಕ್ಕಿದ್ರೆ ನಾವೇನು ಮಾಡುತ್ತೆ, ಈ ಥರ ಒಂದು ಚಿಪ್ಸ್ಗಳು ಚೆನ್ನಾಗಿರುತ್ತೆ ಮತ್ತು ಮೆತ್ತಗೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಬಿಸ್ಕೆಟ್ನೇ ತಗೊಳ್ಳಿ, ಬಿಸ್ಕೆಟ್ನ ಗಾಳಿಗೆ ಬಿಟ್ಟರೆ ಏನಾಗುತ್ತೆ ಮೆತ್ತಗೂ ಆಗ್ಬಿಟ್ಟಿರುತ್ತೆ. ಓಕೆನಾ. ಈಗ ಅದೇ ಥರ ಒಂದು ಬಾಕ್ಸಲ್ಲಿ ಅಥವಾ ಪ್ಯಾಕ್ ಮಾಡಿ ಇಕ್ಕಿದ್ರೆ ನಾರ್ಮಲಾಗಿ ಗಟ್ಟಿಯಾಗಿ ಕರಮ್ ಅಂತ ತಿನ್ಬೋದು. ಸೊ ಈಗ ಒಂದು ಆಕ್ಸಿಜನ್ ಬಳಸೋ ಬದಲು ಆ ಒಂದು ಪ್ಯಾಕಲ್ಲಿ ನಾವು ಏನನ್ನ ಬಳಸ್ಬೋದು, ನೈಟ್ರೋಜನ್ನ ಬಳಸ್ಬೋದು. ಈಗ ನೈಟ್ರೋಜನ್ ಯಾಕೆ ಬಳಸ್ತೀವಿ ಅಂದರೆ, ಆ ನೈಟ್ರೋಜನ್ ಗ್ಯಾಸು ಯಾವೊಂದು ಗ್ಯಾಸ್ ಜೊತೆಗೆ ಈಸಿಯಾಗಿ ರಿಯಾಕ್ಟ್ ಆಗಲ್ಲ, ಅದು ಯಾವಾಗಲೂ ವೀಕ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ನೈಟ್ರೋಜನ್ ಗ್ಯಾಸ್ನ ಬಳಸ್ತೀವಿ. ಸೊ ನೀವು ಅನ್ಕೊಂಡು ಇವಾಗ ನಮಗೆ ಈ ಯಾವಾಗಲೂ NTPCL ಆಗಿರ್ಬೋದು, RRBL ಆಗಿರ್ಬೋದು, ALPL ಆಗಿರ್ಬೋದು, ನಮಗೆ ಒಂದು ಕ್ವಶನ್ ಪಕ್ಕ ಇರುತ್ತೆ, ಯಾಕೆ ಚಿಪ್ಸ್ ಪ್ಯಾಕೆಟಲ್ಲಿ ನೈಟ್ರೋಜನ್ ಗ್ಯಾಸ್ನ ಬಳಸ್ತಾರೆ ಅಂತ. ಸೊ ಈಗ ಚಿಪ್ಸ್ ಪ್ಯಾಕೆಟಲ್ಲಿ ಯಾಕೆ ನೈಟ್ರೋಜನ್ ಗ್ಯಾಸ್ ಬಳಸ್ತಾರೆ ಅಂದರೆ, ನಾವೇನಾದ್ರು ಆಕ್ಸಿಜನ್ ಗ್ಯಾಸ್ನ ಬಳಸಿದ್ರೆ ಅದು ರಿಯಾಕ್ಟ್ ಆಗ್ಬಿಟ್ಟು ಏನು ಮಾಡುತ್ತೆ, ಮೆತ್ತಗಾಗುವುದು ಅಥವಾ ಫುಡ್ ಏನಾಗುತ್ತೆ ರ್ಯಾನ್ಸಿಡಿಟಿ ಆಗಿ ಕೆಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೈಟ್ರೋಜನ್ ಗ್ಯಾಸ್ನ ಬಳಸ್ತೀವಿ. ಈ ನೈಟ್ರೋಜನ್ ಗ್ಯಾಸ್ನ ಯಾಕೆ ಬಳಸ್ತೀವಿ ಅಂದರೆ, ಅದು ಈಸಿಯಾಗಿ ಯಾವ ಒಂದು ಗ್ಯಾಸ್ ಜೊತೆಗೆ ಆಗಿರ್ಬೋದು, ಆಯಿಲ್ಸ್ ಆಗಿರ್ಬೋದು, ಫುಡ್ಡಲ್ಲಿರೋಂಥ ಒಂದು ಆಯಿಲ್ ಮತ್ತು ಫ್ಯಾಟ್ ಕಂಟೆಂಟ್ಗಳ ಜೊತೆ ರಿಯಾಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೈಟ್ರೋಜನ್ ಗ್ಯಾಸ್ನ ನಾವು ಬಳಸ್ತೀವಿ. ಓಕೆನಾ. ಸೊ ಈಗ ಚಿಪ್ಸ್ ಪ್ಯಾಕೆಟ್ ಒಳಗಡೆ ಯಾವ ಒಂದು ಏರ್ ಇರುತ್ತೆ, ನೈಟ್ರೋಜನ್ ಗ್ಯಾಸ್ ಏರೋ ಅದು ಇರುತ್ತೆ. ಆ ನೈಟ್ರೋಜನ್ ಗ್ಯಾಸ್ ರಿಯಾಕ್ಟ್ ಆಗಲ್ವಾ, ಸೊ ಫುಡ್ ಏನಿರುತ್ತೆ ಯಾವಾಗಲೂ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಹಂಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಕೆಡಿಯಲ್ಲ. ಸೊ ಇದಿಷ್ಟು ಫುಲ್ಲು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ. ರೆಡಾಕ್ಸ್ ರಿಯಾಕ್ಷನ್ ಜಾಸ್ತಿ ಓದ್ಕೊಳ್ಳಿ, ಅದು ಸ್ವಲ್ಪ ನಿಮಗೆ 1 to 2 ಟೈಮ್ ನಿಮಗೆ ಕಷ್ಟ ಅನಿಸುತ್ತೆ. ಮತ್ತು ಈ ಒಂದು ನೀವು ಚಾಪ್ಟರ್ನ ಏನು ಓದ್ತಿದ್ದೀರಲ್ವಾ, ನೆಕ್ಸ್ಟು ಇದನ್ನೇ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ 1.5x ಅಥವಾ 2x ಅಲ್ಲಿ ಇಟ್ಕೊಂಡು ಮತ್ತೆ ಈ ವಿಡಿಯೋಸ್ನ ಕೇಳಿ. ಓಕೆನಾ. ಕೆಮಿಸ್ಟ್ರಿ ನೀವು ಎಷ್ಟು ಸಲ ರಿವಿಷನ್ ಮಾಡ್ತೀರಾ ನಿಮಗೆ ಅಷ್ಟು ಒಳ್ಳೆಯದು. ನೆಕ್ಸ್ಟು ಮತ್ತು ನೀವು ರಿಯಲ್ ಲೈಫಲ್ಲೂ ಕೂಡ ಈಗ ನೀವು ಈ ಥರದ್ದು ಕಾನ್ಸೆಪ್ಟ್ನೆಲ್ಲ
ನೋಡಿದ್ದೀರಲ್ವಾ, ನೆಕ್ಸ್ಟ್ ನಿಮ್ಮ ಕಣ್ಮುಂದೆನೇ ನಡೀತಿರುತ್ತೆ. ಆಗ ಈ ಕಾನ್ಸೆಪ್ಟ್ ಇದು ಅಂತ ನೀವು ನೆನಪಲ್ಲಿ ಮಾಡ್ಕೋಬೇಕು. ಅವಾಗೆ ನೀವು ಒಂದು ರಿವಿಷನ್ ಮಾಡ್ಕೊತಿರ್ಬೇಕು. ಆಗ ನೀವು ಕೆಮಿಸ್ಟ್ರಿನ ನೀಟಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಎವ್ರಿವನ್. ಈ ಒಂದು ಕ್ಲಾಸ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಒಂದು ಹೊಸ ಚಾಪ್ಟರ್ ಒಂದಿಗೆ ನಾವು ಸಿಗೋಣ. ನೆಕ್ಸ್ಟ್ ಇನ್ನೊಂದು 4 to 5 ಕ್ಲಾಸಸ್ಸಲ್ಲಿ ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ. ಓಕೆನಾ? ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.